ರಾಜಕೀಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶೆರಿಯಾರ್. ಮುಂದಿನ ಲೋಕಸಭಾ ಚುನಾವಣಾ ನಮ್ಮುಂದಿರುವಂತಹ ದೊಡ್ಡದೊಂದು ಚುನಾವಣೆ. ಏನಾಗುತ್ತಪ್ಪ ದೇಶದ ರಾಜಕಾರಣ ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂತಹ ಒಂದು ಪ್ರಶ್ನೆ. ಈ ನಿಟ್ಟಿನಲ್ಲಿ ಬಂದಾಗ ಜ್ಯೋತಿಷ್ಯದ ವಿಚಾರವಾಗಿ ನೋಡ್ತಾ ಹೋದ್ರೆ ಮುಂದಿನ ಭವಿಷ್ಯ ಏನಾಗಬಹುದು, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಹಾಗೆ ದೇವೇಗೌಡರು, ರಾಹುಲ್ ಗಾಂಧಿ ಅವರು, ಹಾಗೆ ರಾಜ್ಯ ರಾಜಕಾರಣ ಇದೆಲ್ಲ ಏನಾಗಬಹುದು ಅನ್ನೋದು ಕೂಡ ಸದ್ಯದ ಕುತೂಹಲ. ಈ ಕುರಿತಾಗಿ ಸಂಕ್ಷಿಪ್ತವಾಗಿ ಚರ್ಚೆನ ಮಾಡೋಣ. ಈ ನಾಯಕರುಗಳ ರಾಜಕೀಯ ಭವಿಷ್ಯ ಹೇಗಿದೆ ಅನ್ನೋದರ ಕುರಿತಾಗಿ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನಾಗುತ್ತಪ್ಪ, ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆಗಳಾಗಬಹುದಪ್ಪ, ಅದು ರಾಜ್ಯ ರಾಜಕಾರಣ ಆಗಿರ್ಬೋದು ಅಥವಾ ರಾಷ್ಟ್ರ ರಾಜಕಾರಣ ಆಗಿರ್ಬೋದು. ಈ ಕುರಿತಾಗಿ ಬಹಳಷ್ಟು ಮಂದಿ ಮಾತನಾಡ್ತಿದ್ದಾರೆ. ಹಾಗಾದ್ರೆ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಭವಿಷ್ಯ ಇದೆ ಮುಂದೆ, ಅದು ರಾಜ್ಯದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಕೂಡ ನಿಮ್ಗೆ ಗೊತ್ತಿದೆ. ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇರೋದು, ದಿನಗಳಂತಾನೆ ಹೇಳ್ಬೋದು ರಾಷ್ಟ್ರ ರಾಜಕಾರಣ ನಿರ್ಧಾರ ಆಗೋದಕ್ಕೆ. ಇಂಥ ಸಂದರ್ಭದಲ್ಲಿ ಜ್ಯೋತಿಷ್ಯದ ಪ್ರಕಾರ ಅನಾಲಿಸ್ ಮಾಡ್ತಾ ಹೋಗೋಣ ನಾವಿವತ್ತು. ನಮ್ಮ ಜೊತೆಯಲ್ಲಿ ಗಣ್ಯರ ತಂಡ ಇದೆ. ಮೊದಲಿಗೆ ಗೊಟ್ಟಿಗೆರೆ ಶಿವಣ್ಣ ಜ್ಯೋತಿಷಿಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ಕಾರ, ಸ್ವಾಗತ. ಹಾಗೆ ಇನ್ನು ಶ್ರೀ ಕುಮಾರ್ ಅವರು ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾ ಮೊದಲು ಗೊಟ್ಟಿಗೆರೆ ಶಿವಣ್ಣ ಅವರನ್ನ ಮಾತನಾಡ್ತೀನಿ. ಮುಂದಿನ ರಾಜಕೀಯ ಭವಿಷ್ಯ ಅನ್ನೋದು ಈ ನಾಯಕರದು ಹೇಗಿರುತ್ತೆ ಅನ್ನೋದಕ್ಕಿಂತ ಮೊದಲು ಮುಂದಿನ ರಾಜಕೀಯ ಹೇಗಿದೆ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಪ್ಲೀಸ್ ಗುರುಗಳೇ. ಇಲ್ಲ, ಅದಕ್ಕಿಂತ ಮೊದಲು ಕಳೆದ ಒಂದು ಮದುವೆ ಭವಿಷ್ಯ ಅಂತ ಒಂದು ಕಾರ್ಯಕ್ರಮ ಮಾತಾಡಿದಾಗ ನಾ ಹೇಳಿದ್ವಿ, ಇವತ್ತು ಶುಕ್ರ ಬದಲಾವಣೆ ಆಗ್ತಿದ್ದಾನೆ. ಅಂದ್ರೆ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಶುಕ್ರ ಬರ್ತಿದ್ದಾನೆ. ಆಲ್ರೆಡಿ ಅಲ್ಲಿ ಗುರು ಅಂತಕ್ಕಂಥ ಗ್ರಹ ಇದೆ. ಅಂದ್ರೆ ಸರ್ವಂ ಗ್ರಹಾಧೀನಂ ಜಗತ್ತಂತ, ಅಂದ್ರೆ ಜಗತ್ತಿನಲ್ಲಿ ಆಗತಕ್ಕಂಥ ಎಲ್ಲ ಆಗೋಗುಗಳಿಗೆ, ಏನೇ ಒಳ್ಳೇದಾಗ್ಬೋದು, ಏನೇ ಕೆಟ್ಟದ್ದಾಗ್ಬೋದು, ಏನೇ ಅನಾಹುತಗಳಾಗ್ಬೋದು, ಅಥವಾ ಇವತ್ತೇನು ರೈಡ್ ಆಗಿದೆ ಸಿನಿಮಾ ನಟರ ಮೇಲೆ, ಆ ಒಂದು ರೈಡ್ ಇರ್ಬೋದು, ಈ ಎಲ್ಲವನ್ನು ನಾವು ಪರಿಶೀಲನೆ ಮಾಡಿ ಹೇಳೋದಾದ್ರೆ ಶುಕ್ರ ಅಂತಕ್ಕಂಥ ಗ್ರಹ ಸೃಷ್ಟಿಗೆ ಮೂಲ ಶೃಂಗಾರ, ಶೃಂಗಾರಕಾರಕ ಶುಕ್ರ, ಎಲ್ಲಾ ಕಲಾವಿದರು, ಎಲ್ಲಾ ಕಲೆಗಳಿಗೂ ಆಧಿಪತ್ಯ ವಹಿಸಿರ್ತಕ್ಕಂಥನೇ ಶುಕ್ರ ಮತ್ತು ಸ್ತ್ರೀ ಗ್ರಹ. ಮತ್ತೆ ಅದು ಗುರು ಜೊತೆ ಸಂಯೋಗ ಆಗಿರೋದ್ರಿಂದ ಇವತ್ತು ಗ್ರಹಗಳ ಸ್ಥಿತಿ ಗತಿ ಯುತಿಯನ್ನ ಅನುಸರಿಸಿ ಹೇಳೋದಾದ್ರೆ ಗುರು ಶುಕ್ರ ಒಟ್ಟಿಗೆ ಇರೋದ್ರಿಂದ, ಶುಕ್ರ ಕಲಾವಿದರನ್ನ ಪ್ರತಿನಿಧಿ ಆಗಿರೋದ್ರಿಂದ, ಮತ್ತೆ ಗುರು ಧನ ಸ್ಥಾನಕ್ಕೆ ಅಧಿಪತಿ ಆಗಿರೋದ್ರಿಂದ ಆ ಸಿನಿಮಾ ನಟರ ಮನೆ ಮೇಲೆ ರೈಡ್ ಆಯಿತು ಅಂತ ಹೇಳ್ಬೋದು. ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಸ್ತ್ರೀ ಗ್ರಹ ಆದ್ದರಿಂದ ಮತ್ತು ಗುರು ಅಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿಂದ ಇವತ್ತು ಶಬರಿಮಲೆಯಲ್ಲಿ ಸ್ತ್ರೀಯರು ಪ್ರವೇಶ ಮಾಡಿ ಆ ದೇವರನ್ನ ನೋಡಿ ಅದು ಇವತ್ತು ಕೇರಳ ಸರ್ಕಾರಕ್ಕೆ ತೊಂದರೆ ಆಗಿದೆ ಅಂತ ಈ ಗ್ರಹಗಳ ಅಧೀನದಲ್ಲಿ ಎಲ್ಲವೂ ನಡೀತಾ ಇರೋದ್ರಿಂದ ಗ್ರಹಗಳನ್ನ ಆಧಾರ ಇಟ್ಟುಕೊಂಡು ಸಂಪೂರ್ಣವಾಗಿ ದೇಶದ, ರಾಜ್ಯದ, ವಿಶ್ವದ ಮತ್ತು ವ್ಯಕ್ತಿಗತವಾಗಿ ಒಬ್ಬೊಬ್ಬ ವ್ಯಕ್ತಿಯ ಭವಿಷ್ಯವನ್ನ ನಾವು ಮುನ್ನುಡಿಬಹುದು ಈ ಜ್ಯೋತಿಷಾಸ್ತ್ರದ ಆಧಾರದ ಮೇಲೆ. ಅಂದ್ರೆ ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಜ್ಯೋತಿಷ್ಯ ಒಂದು ದಾರಿದೀಪವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದು ಈ ಪ್ರಸ್ತುತ ವಿದ್ಯಮಾನ ಆಯ್ತು. ಮುಂದೆ ನೀವು ಕೇಳಿದಂತ ಪ್ರಶ್ನೆ ರಾಜಕೀಯ ಭವಿಷ್ಯ ಅನ್ನೋದಾದ್ರೆ, ಸಾಮಾನ್ಯವಾಗಿ ಏನು ರಾಜಕೀಯ ವ್ಯಕ್ತಿಗಳಿದ್ದಾರೆ, ರಾಜಕೀಯ ಪಕ್ಷಗಳಿವೆ, ಅದರಲ್ಲಿ ಪ್ರಮುಖ ನಾಯಕರು ಯಾರಿದ್ದಾರೆ ಅವರ ವೈಯಕ್ತಿಕ ಜಾತಕ. ಇದನ್ನ ಯೂನಿವರ್ಸಲ್ ಹೇಳಕ್ಕಾಗಲ್ಲ. ಯೂನಿವರ್ಸಲ್ ಆಗಿ ಹೇಳ್ಬೇಕಾದ್ರೆ ಬಹಳ ಆಗುತ್ತೆ, ಏನೋ ಅದು ಮೇದಿನಿ ಜ್ಯೋತಿಷ್ಯ ಅಂತ ಆಗ್ಬಿಡುತ್ತೆ. ಅದು ಮೇದಿನಿ ಜ್ಯೋತಿಷ್ಯ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳೋಣ ಯೂನಿವರ್ಸಲ್ ಆಗಿ ಏನಾಗುತ್ತೆ ಅಂತ. ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಯಾರ್ಯಾರು ಪ್ರಮುಖರಿದ್ದಾರೆ ಅವರ ವೈಯಕ್ತಿಕ ಜಾತಕಗಳು ಏನಿದೆ ಅದನ್ನು ಪರಿಶೀಲನೆ ಮಾಡಿ ಹೇಳ್ಬೇಕಾಗುತ್ತೆ. ಅವರ ಒಂದು ವ್ಯಕ್ತಿಗತವಾಗಿ ಅವರಿಗೆ ದಶಾಭುಕ್ತಿ ಏನಿದೆ, ಅಷ್ಟಕ ವರ್ಗ ಏನಿದೆ, ಗುರುಬಲ, ಶನಿ ಬಲ, ಇದನ್ನ ಆಧಾರ ಇಟ್ಕೊಂಡು ನಾ ಹೇಳ್ಬೇಕಾಗುತ್ತೆ. ಅದನ್ನ ಮೊದಲೇ ಯಾರಿಂದ ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತ ನೀವು ಹೇಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ಕೂಡ ನಾನು ಮೊದಲು ಅವರನ್ನು ಮಾತನಾಡಿಸಿ ರಿಯಾಕ್ಷನ್ ತಗೊಳ್ತೇನೆ. ಶ್ರೀಕುಮಾರ ಗುರುಗಳೇ, ಈ ಬಾರಿಯ ಮುಂದೆ ಬಹಳಷ್ಟು ವಿದ್ಯಮಾನಗಳಿಗೆ ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಬಂತು, ದೇಶದ ರಾಜಕಾರಣವೇ ಈ ಬಾರಿ ಬಹಳ ಮುಖ್ಯವಾಗುತ್ತೆ. ಈ ವರ್ಷದ ವಿಚಾರಕ್ಕೆ ಬರೋದಾದ್ರೆ ಜ್ಯೋತಿಷದ ಪ್ರಕಾರ ಹೇಗಿದೆ ಈ ಬಾರಿಗೆ ರಾಜಕೀಯ ಭವಿಷ್ಯ ಅನ್ನೋದು ಓವರ್ ಆಗಿ ನೋಡ್ತಾ ಹೋದ್ರೆ ಜ್ಯೋತಿಷದ ಪ್ರಕಾರ ಹೇಗಿರಬಹುದು ಅನ್ನೋದು ಈ ಬಾರಿಯ ಅನಂತರ ಚರ್ಚೆ ಮಾಡೋಣ. ಪೆನ್ ಟು ಪೆನ್ ಪ್ಲೀಸ್. ಇಡೀ ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಎರಡು ಪ್ರಾದೇಶಿಕ ಪಕ್ಷಗಳು ಅಂತ ನಾವೇನ್ ಹೇಳ್ತೀವಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಈ ಎರಡು ಕೂಡ
ಮತ್ತೆ ಬೇರೆ ಪಕ್ಷಗಳು ಇದೆ, ಆದ್ರೂ ಕೂಡ ಅದು ಪಕ್ಕಕ್ಕೆ ಇಡೋಣ. ಎರಡೂ ಪಕ್ಷಗಳು ಕೂಡ ಒಂದಕ್ಕೆ ಏಳುವರೆ ಶನಿ ಅಂತ. ಬಿಜೆಪಿ ಬಿ ತಗೊಳ್ಳಿ ಧನು ರಾಶಿ ಬರುತ್ತೆ, ಕಾಂಗ್ರೆಸ್ ತಗೊಳ್ಳಿ ಮಿಥುನ ರಾಶಿ ಬರುತ್ತೆ, ಮೃಗಶಿರ ನಕ್ಷತ್ರ ಅಂತಕ್ಕಂಥದ್ದು. ಈ ಎರಡು ರಾಶಿಯವರಿಗೂ ಕೂಡ ಅದಕ್ಕೆ ಹಿಂಬಾಲಿಸಿ ಬಂದಿದೆ. ನೀವು ನೋಡಿರ್ತೀರ, ನೀವು 5 ರಾಜ್ಯಗಳ ಏನಿವತ್ತು ಎಲೆಕ್ಷನ್ ಏನು ಇವತ್ತು ನಡೆಯಿತು, ಹಿಂಬಾಲಿಸೇ ಬರ್ತಾ ಇತ್ತು ಎರಡು ಪಕ್ಷಗಳು ಕೂಡ ಸರಿ ಸಮಾನವಾಗಿ ಅಂತ. ಈಗ ಕಾಂಗ್ರೆಸ್ ತೆಗೆದುಕೊಂಡ್ರೆ ಈಗ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥದ್ದು, ಕಂಟಕ ಶನಿ 7ನೇ ಮನೆ ಅಂತಕ್ಕಂಥದ್ದು. ಈಗ ಬಿಜೆಪಿ ತೆಗೆದುಕೊಂಡ್ರೆ ಧನುರಾಶಿಯಲ್ಲೇ ಜನ್ಮ ಶನಿ ಅಂತಕ್ಕಂಥದ್ದು, ವ್ಯಯದಲ್ಲಿರ್ತಕ್ಕಂಥ ಗುರು. ಇಬ್ಬರಿಗೂ ಕೂಡ ಗುರುಬಲ ಇಲ್ಲ, ಶನಿ ಬಲ ಇಲ್ಲ. ಇದು ಯೂನಿವರ್ಸಲ್ ಆಗಿ ನೋಡೋದಾರೆ ಗೋಚಾರ ಫಲಗಳು ಇಲ್ವೇ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ನಾಯಕರು ಯಾರು ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ನಾಯಕರ ಜಾತಕವನ್ನ ತೆಗೆದುಕೊಂಡಾಗ ಈಗ ಮೋದಿ ತಗೋಬಹುದು ಅಥವಾ ರಾಹುಲ್ ಗಾಂಧಿ ಅವರು ತೆಗೆದುಕೋಬಹುದು. ಇಬ್ಬರದು ಕೂಡ ವೃಶ್ಚಿಕ ರಾಶಿಯಲ್ಲೇ ಬರೋದ್ರಿಂದ ಇಬ್ಬರದು ಕೂಡ ರಾಶಿಯಾಧಿಪತ್ಯ ಆದ ಕುಜಗ್ರಹ. ಇವತ್ತು ಆ ಕುಜನಿಗೆ ಗುರು ವೀಕ್ಷಣೆ ಇದೆ. ಇವತ್ತೇನು ಕುಳಿತು ಮಾತಾಡ್ತಿದ್ವಿ, ಸೊ ಜನ್ಮದಲ್ಲೇ ಇರ್ತಕ್ಕಂತಹ ಗುರುಗ್ರಹ. ಇಬ್ಬರಿಗೂ ಟೆನ್ಷನ್ ಇದ್ದಿದ್ದೆ, ಇಬ್ರಿಗೂ ಕೂಡ ಸರಿ ಸಮಾನವಾಗಿ ಓಟ್ ಹಾಕ್ತಾರಂತಾನೆ ಈ ಸಲ ಹೇಳ್ಬೋದು. ಆದ್ರೆ ಅದಕ್ಕಿಂತ ಒಂದು 10, 20, 30 ಪಟ್ಟು ಹೆಚ್ಚಿಗೆ ನಮ್ಮ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ಚೆನ್ನಾಗಿದೆ ದಶಾಭುಕ್ತಿ ಅಂತ. ಅರೆ ಕಟಕ ಲಗ್ನ ಇವತ್ತು ರಾಹುಲ್ ಗಾಂಧಿ ಅವರದು ಕಟಕ ಲಗ್ನ. ಅರೆ ಇವತ್ತು ನಡೀತಾ ಇರ್ತಕ್ಕಂಥ ಕಟಕ ಲಗ್ನಕ್ಕೆ ಯೋಗಕಾರಕನಾದ ಪಂಚಮ ದಶಮಾಧಿಪತಿ ಆದ ಕುಜ ದೋಷದಲ್ಲಿದೆ. 2 ರಾಜಗ್ರಹಗಳು ಅಂತ ನಾವೇನ್ ಹೇಳ್ತೀವಿ, ಕಟಕ ಲಗ್ನದಲ್ಲಿ ಹುಟ್ಟೋದೇ ಮಹಾಭಾಗ್ಯ ಅಂತ ಹೇಳ್ತೀವಿ. ಇವತ್ತು ಜ್ಯೋತಿಷ್ಯ ಅರಿತವ್ರಿಗೆ ಎಲ್ರಿಗೂ ಸಹ ಗೊತ್ತಿದೆ. ಇವತ್ತು ದ್ವಾದಶ ಲಗ್ನಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಕಟಕ ಲಗ್ನದಲ್ಲಿ ಹುಟ್ಟೋದೇ ಭಾಗ್ಯ. ಅದು ಆಧಿಪತ್ಯ ಯೋಗ ಅಂತಕ್ಕಂಥದ್ದು ಕೊಟ್ಟು ಬರ್ತದೆ. ಹೇಗೆ ಅದು ನೀಚನೋ ವಕ್ರಿಯನೋ ಅಷ್ಟಂಗತಾನೋ ಅದು ಯಾವ ರೀತಿ ಪಾಪಗಳಲ್ಲಿ ವೀಕ್ಷಣೆ ಇದ್ರು ಸಹ ನವಾಂಶ ಕಟ್ಟಿದ್ರು, ಷೋಡಶ ವರ್ಗಗಳು ಕಟ್ಟಿದ್ರು, ಅಷ್ಟಕ ವರ್ಗಗಳು ಕಟ್ಟಿದ್ರು ಸಹ ಬೇಸಿಕ್ ಆಗಿ ನಾವು ಹೇಳೋದಾದ್ರೆ ಕಟಕ ಲಗ್ನದಲ್ಲಿ ಹುಟ್ಟೋದೇ ಮಹಾಭಾಗ್ಯ. ಅಂತಹ ಕಟಕ ಲಗ್ನದಲ್ಲಿ ಹುಟ್ಟಿದವರೇ ಇವತ್ತು ರಾಜ್ಯವನ್ನ ಆಳ್ತಕ್ಕಂಥದ್ದು, ರಾಷ್ಟ್ರವನ್ನ ಆಳ್ತಕ್ಕಂಥದ್ದು. ಇಲ್ಲಿವರೆಗೂ ನಡ್ಕೊಂಡ್ ಬಂದಿದ್ದು ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಕಟಕ ಲಗ್ನ ಅತ್ಯಂತ ಮಹಾಲಗ್ನ ಅಂತಕ್ಕಂಥದ್ದು, ರಾಜ್ಯ ಕೊಡ್ತಕ್ಕಂಥ ಲಗ್ನ. ಅದು ಆಧಿಪತ್ಯ ಯೋಗ. ದಶಮಾಧಿಪತ್ಯ ಆದ ಕುಜ, 10ನೇ ಮನೆ ಯಾರು ಅಂದ್ರೆ ಕುಜ ಅಂತ. ಈಗ ಮಂತ್ರಿ ಸ್ಥಾನ ಕೊಡೋದಿಕ್ಕೆ ಪಂಚಮ ಸ್ಥಾನ ನಾವು ನೋಡ್ತೀವಿ. ಲಕ್ಷ್ಮೀ ಸ್ಥಾನ, ದುಡ್ಡು ಕಾಸನ್ನ ನೋಡೋದಿಕ್ಕೆ ಪಂಚಮ ಸ್ಥಾನ, ಅದೃಷ್ಟವನ್ನ ನೋಡೋದಿಕ್ಕೆ ಪಂಚಮ ಸ್ಥಾನ. ಇದೆಲ್ಲ ಕೂಡ ಪಂಚಮ ದಶಮಾಧಿಪತ್ಯಾದ ಕುಜಗ್ರಹ. ಎಲ್ಲಿದೆ ರಾಹುಲ್ ಗಾಂಧಿ ಅವ್ರದ್ದು ಅಂದ್ರೆ ವ್ಯಯದಲ್ಲಿದ್ದಾನೆ. ಅವ್ರ ಜೊತೆ ರವಿಗ್ರಹ, ಧನ ಮಾರಕಾಧಿಪತ್ಯ ಆದ ರವಿಗ್ರಹ ವ್ಯಯದಲ್ಲಿ. ಕಟಕ ಲಗ್ನಕ್ಕೆ 2 ಗ್ರಹಗಳು ಕೂಡ ಯೋಗನ ಕೊಡ್ತಕ್ಕಂಥದ್ದಾದ್ರೆ ದೋಷದಲ್ಲಿದೆ. ಇಲ್ಲಿ ಲಗ್ನಾಧಿಪತ್ಯ ಆದ ಪಂಚಮದಲ್ಲಿ ಚಂದ್ರಗ್ರಹ ಪಂಚಮದಲ್ಲಿ ನೀಚನ ಇಬ್ರಿಗೂ ಕೂಡ. ಆದ್ರೆ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ನೀಚಭಂಗ ಆಗಿದಾನ? ಇಲ್ಲ, ನೀಚಭಂಗ ಆಗಿಲ್ಲ. ಮತ್ತೆ ಸಪ್ತಮ ಅಷ್ಟಮಾಧಿಪತ್ಯ ಇವತ್ತು ರಾಜಕೀಯದಲ್ಲಿ ಇರಬಹುದು. ಜನರ ಒಂದು ಬೆಂಬಲ ಸಿಗತ್ತಾ ಅಂದ್ರೆ ಇಲ್ಲ. ಜನರ ಬೆಂಬಲ ಬೇಕು ಅಂದ್ರೆ ಶನಿ ಕಾರಕತ್ವ ಇಸ್ಕೊಂತಾನೆ ಇಲ್ಲಿ. ಅಂತಹ ಶನಿ ಗ್ರಹ ರಾಹುಲ್ ಗಾಂಧಿ ಅವರ ಜಾತಕದಲ್ಲಿ ನೀಚನಾಗಿದ್ದಾನೆ. ಅವನು ಕೂಡ ನೀಚಭಂಗ ಆಗಿಲ್ಲ. ದಶಮದಲ್ಲಿ ನೀಚನಾಗಿರ್ತಕ್ಕಂಥ ಕರ್ಮಸ್ಥಾನದಲ್ಲಿ ಕರ್ಮಕಾರಕ, ಇಲ್ಲಿ ಪಾಪಕರ ಮೂಲ. ಆ ನೀಚ ದೃಷ್ಟಿ, ಶನಿಯ ಒಂದು ನೀಚ ದೃಷ್ಟಿ ರಾಜ್ಯಗ್ರಹಗಳು ಅಂತ ನಾವೇನ್ ಹೇಳ್ತೀವಿ, ಕುಜನ ಮೇಲೆ ರವಿಯ ಮೇಲೆ ತೃತೀಯ ದೃಷ್ಟಿ ಬೀರೋದ್ರಿಂದ ರಾಹುಲ್ ಗಾಂಧಿ ಅವರ ಜಾತಕದಲ್ಲಿ ಖಂಡಿತವಾಗ್ಲೂ ಕೂಡ ಅವ್ರು ಎಷ್ಟೇ ಮುನ್ನುಗ್ಗಿ ಹೋದ್ರೂ ಕೂಡ ಹಿನ್ನಡೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಖಂಡಿತವಾಗ್ಲೂ ಕಡೆ ಚರ್ಚೆ ಮಾಡೋಣ ನಾವು. ಖಂಡಿತ ಮೋದಿಯವರ ಹೇಗಿದೆ ಜಾತಕದ ಭವಿಷ್ಯ ನೋಡ್ತಾ ಹೋದ್ರೆ, ಹಾಗೆ ರಾಹುಲ್ ಗಾಂಧಿ ಅವರದ್ದು, ಹಾಗೆ ರಾಜ್ಯ ನಾಯಕರದ್ದು ಎಲ್ಲರನ್ನೂ ಕೂಡ ಈ ಕುರಿತಾಗಿ ಚರ್ಚೆಯನ್ನು ಮಾಡೋಣ. ಹಾಗೆ ರಾಜಕೀಯವಾಗಿಯೂ ಕೂಡ ವಿಶ್ಲೇಷಣೆಯನ್ನ ಮಾಡೋಣ. ನಾವು ಜ್ಯೋತಿಷ್ಯದ ವಿಚಾರವಾಗಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ, ರಾಜಕೀಯದಲ್ಲಿ ಅದು ಬಹಳ ಮುಖಂಡರ ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಗೊಟ್ಟಿಗೆರೆ ಶಿವಣ್ಣ ಅವರೇ, ಎಲ್ಲರಲ್ಲೂ ಕೂಡ ಈಗ ನೇರವಾಗಿ ಪ್ರಶ್ನೆ ಇರೋದು ಮೋದಿ ಮುಂದೆ ಪ್ರಧಾನಿ ಆಗ್ತಾರಾ? ಅವ್ರ ರಾಜಕೀಯ ಭವಿಷ್ಯ ಮುಂದೆ ಹೇಗಿರುತ್ತೆ? ಪ್ಲೀಸ್. ಖಂಡಿತ. ನಾ ಅದೇ ಹೇಳಿದೆ, ನಾವಿವತ್ತು ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಅವರದ ಸರಿಯಾದ ಒಂದು ಜನ್ಮ ದಿನಾಂಕ, ಜನ್ಮ ಸಮಯ ಬೇಕಾಗುತ್ತೆ. ನೀವೇನಿವತ್ತು ಡಿಸ್ಪ್ಲೇ ಮಾಡ್ತಿದ್ದೀರಾ ಮತ್ತು ನಮಗೇನ್ ಗೊತ್ತಿದೆ ಅದ್ರ ಪ್ರಕಾರ ಸಮರ್ಥನೆ ಮಾಡಿ ಹೇಳೋದಾದ್ರೆ, ಯಾಕಂದ್ರೆ ಹೌ ಟು ಜಡ್ಜ್ ಅರಸ್ಕೋಪ್ ಅಂತ ಜ್ಯೋತಿಷ್ಯವನ್ನ ನೀನ್ ಹೆಂಗ್ ಸಮರ್ಥನೆ ಮಾಡ್ತೀಯಾ ಅಂತ. ಸನ್ ಇಸ್ ಸುಪ್ರೀಂ ಪವರ್ ಆಫ್ ದ ಯೂನಿವರ್ಸ್. ಈ ಜಗತ್ತಿಗೆ ಆಧಾರ ಸೂರ್ಯ. ಈ ವರ್ಷದಲ್ಲಿ ಸೂರ್ಯನ ಗ್ರಹಣಗಳು 3. ನಾಳೆ ಬೆಳಗ್ಗೆನೆ ಸೂರ್ಯಗ್ರಹಣ ಇದೆ, ಮತ್ತೆ ಡಿಸೆಂಬರ್ ಅಲ್ಲಿ ಒಂದಿದೆ, ಜೂನ್ ಅಲ್ಲಿ ಒಂದಿದೆ. 3 ಸೂರ್ಯಗ್ರಹಣ, 2 ಚಂದ್ರಗ್ರಹಣ ಆಗ್ತಿರೋದ್ರಿಂದ ಈ
ಕೊನೆಯ ಸೂರ್ಯಗ್ರಹಣ ಮಾತ್ರ ಕಾಣೋದ್ರಿಂದ, ಆದ್ರೂ ಸೂರ್ಯಗ್ರಹಣನೇ ಆಗಿರೋದ್ರಿಂದ ಇದು ರಾಜಕೀಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ. ಯಾರು ಎಷ್ಟೇ ಒಳ್ಳೆ ವ್ಯಕ್ತಿ ಆಗಿದ್ರು ಅದು ಸ್ವಲ್ಪ ಮೈನಸ್ ಪಾಯಿಂಟ್ ನಡೀತಾನೆ ಹೋಗುತ್ತೆ. ಇವತ್ತು ನರೇಂದ್ರ ಮೋದಿ ಬಗ್ಗೆ ನೀವು ಕೇಳೋ ಇರೋದ್ರಿಂದ, ನರೇಂದ್ರ ಮೋದಿ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಅವರ ಜನ್ಮ ಜಾತಕದಲ್ಲಿ ವೃಶ್ಚಿಕ ಲಗ್ನದಲ್ಲೇ ಲಗ್ನಾಧಿಪತಿ ಮತ್ತು ಭಾಗ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಚಂದ್ರ ಲಗ್ನದಲ್ಲಿ, ಅಂದ್ರೆ ತ್ರಿಕೋನ ಯೋಗ ಅಂತ ಅದಕ್ಕೇನ್ ಹೇಳ್ತೀವಿ ನಾವು, ಲಗ್ನಾಧಿಪತಿ ಮತ್ತು ಭಾಗ್ಯಾಧಿಪತಿ ಲಗ್ನದಲ್ಲಿದ್ದು ಇವತ್ತು ಅವರಿಗೆ ದಶಾನಾಥ ಚಂದ್ರನೇ ಆಗಿದ್ದು, ಚಂದ್ರ ದಶೆ ನಡೀತಿದೆ ಈಗಾಗಲೇ ಸುಮಾರು ಒಂದು 7 ವರ್ಷಗಳಿಂದ ನಡೀತೆ. ಇನ್ನೂ 3 ವರ್ಷ ಚಂದ್ರ ದಿಸೆನೇ ಇರೋದ್ರಿಂದ ಅವ್ರಿಗೆ ಈಗ ನೋಡಿ ದುಡ್ಡು ಬ್ಯಾನ್ ಮಾಡಿದ್ರಲ್ಲ, ಆ ದುಡ್ಡು ಬ್ಯಾನ್ ಮಾಡಿದಾಗ ಚಂದ್ರ ದಶೆ ಶನಿ ಭುಕ್ತಿ ನಡೀತಿತ್ತು ಅವ್ರಿಗೆ. ಸೊ ಶನಿ ಶುಕ್ರನ ಜೊತೆ ಇದ್ದಾನೆ ಅವರ ಜಾತಕ. ನಾವು ನೋಡಿ ವ್ಯಕ್ತಿಗತವಾಗಿ ಮಾತಾಡೋದಾದ್ರೆ ಇದು ವಾಹಿನಿಗಳಲ್ಲಿ ಕುತ್ಕೊಂಡು ಮಾತಾಡೋದಂತ ವಿಷಯ ಅಲ್ಲ. ಒಬ್ಬೊಬ್ಬ ಒಂದು ವ್ಯಕ್ತಿ ಜಾತಕವನ್ನ 2 ಗಂಟೆ 3 ಗಂಟೆ ವಿಶ್ಲೇಷಣೆ ಮಾಡಬಹುದು. ಅಷ್ಟಕವರ್ಗ, ಷೋಡಶವರ್ಗ, ಅವ್ರು ಯಾಕೆ ಹಿಂಗ್ ಮಾಡ್ತಾರೆ, ಅವರ ಗುಣ, ನಡತೆ, ಸ್ವಭಾವ, ಸ್ಥಿತಿ, ಗತಿ ಎಲ್ಲವನ್ನೂ ಹೇಳ್ಬೋದು. ಇದೇನು ದೊಡ್ಡ ವಿಷಯ ಅಲ್ಲ. ವಿಷಯ ಗೊತ್ತಿರ್ಬೇಕಷ್ಟೇ, ಅಧ್ಯಯನ ಮಾಡ್ಬೇಕು. ಅವರು ದುಡ್ಡು ಬ್ಯಾನ್ ಮಾಡಿದಾಗ ಚಂದ್ರ ದಶೆ ಶನಿ ಭುಕ್ತಿ ನಡೀತಿತ್ತು. ಚಂದ್ರ ನೀಚ ಪ್ಲಸ್ ಶನಿ ಆ ಶುಕ್ರನ ಜೊತೆ ಇರೋದ್ರಿಂದ ದುಡ್ಡು ಬ್ಯಾನ್ ಮಾಡಿದ್ರು ಅವರು ಅಂತ ಆ ಕೆಲಸ ಅವರಿಂದ ಆಯ್ತು ಅಂತ ಹೇಳ್ಬೋದು. ಈಗ ಚಂದ್ರದಶೆ ಶನಿ ಭುಕ್ತಿ ಮುಗಿದು ಈಗ ಬುಧ ನಡೀತಾ ಇದೆ. ಬುಧ ಲಾಭದಲ್ಲಿದ್ದಾನೆ, ಅಂದ್ರೆ ಸ್ವಂತ ಮನೆಯಲ್ಲಿದ್ದಾನೆ. ರವಿ ಜೊತೆ ಇದ್ದಾನೆ. ರವಿ ಮತ್ತು ಬುಧ ಲಾಭಸ್ಥಾನದಲ್ಲಿ, ಲಗ್ನಕ್ಕೆ ಲಾಭದಲ್ಲಿ, ಸ್ವಂತ ಅಂದ್ರೆ ಇಡೀ ಭಾರತ ದೇಶಕ್ಕೆ ಏನು ಅವರು ಪ್ರಧಾನಿಯಾಗಿದ್ದಾರೆ. ಅಖಂಡ ಸಾಮ್ರಾಜ್ಯ ಯೋಗ ಇದೆ ಅವರ ಜಾತಕದಲ್ಲಿ, ಅಖಂಡ ಸಾಮ್ರಾಜ್ಯ ಯೋಗ. ಇಡೀ ವಿಶ್ವದ 165 ದೇಶಗಳಲ್ಲಿ ಎಲ್ಲಾ ದೇಶಗಳನ್ನು ಸುತ್ತಬಿಟ್ಟಿದ್ದಾರೆ ಅವರು. ಏಕೆಂದ್ರೆ ಚಂದ್ರ ದಶೆ ಅವರಿಗೆ ಆ ಯೋಗವನ್ನ ಕೊಡುತ್ತೆ, ಜಲಪ್ರಯಾಣ, ನೀರ್ ಮೇಲೆ ಪ್ರಯಾಣ ಕೊಡುತ್ತೆ. ಅದರಿಂದ ವಿಶೇಷವಾದ ಜಾತಕ ಅವರದ್ದು. ಆದ್ರಿಂದ ಇವತ್ತು ಇಡೀ ಭಾರತ ದೇಶದಲ್ಲಿ ಎಷ್ಟೇ ಪಕ್ಷಗಳು ಏನೆಲ್ಲ ಅವರ ಮೇಲೆ ಎಗನಿಸ್ಟ್ ಆಗಿ ನಾವು ದಾಳಿ ಮಾಡಿದ್ರು ಸಹ, ಪ್ರಚಾರ ಮಾಡಿದ್ರು ಸಹ, ಅವಹೇಳನಕಾರಿಯಾಗಿ ಹೇಳಿದ್ರು ಸಹ, ಅವರು ಮಾಡಿರ್ತಕ್ಕಂಥ ಧರ್ಮ ಕರ್ಮಗಳನ್ನು ಅನುಸರಿಸಿ ಅವರಿಗೆ ನಿಜವಾಗಲೂ ಚಂದ್ರ ದಶೆಯಲ್ಲಿ, ಅದರಲ್ಲೂ ಬುಧ ಭುಕ್ತಿಯಲ್ಲಿ, ಬುಧ ಸ್ವಂತ ಮನೆಯಲ್ಲೇ ಇದ್ದು ಚಂದ್ರನಿಗೆ ಲಾಭದಲ್ಲಿ ಕೂತಿರೋದ್ರಿಂದ ಮತ್ತು ಲಾಭದಲ್ಲೇ ರವಿ ಇರೋದ್ರಿಂದ ಅವರು ಖಂಡಿತವಾಗ್ಲೂ ಮುಂದೆ ಬರತಕ್ಕಂಥ ಎಲೆಕ್ಷನ್ ಅಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನ ಗಳಿಸ್ತಾರೆ. ಎಷ್ಟು ಬೇಕೋ ಅಷ್ಟು, ಅವರಿಗೆ ಬೇಕಾದಷ್ಟ, ಹೆಚ್ಚಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಸೀಟುಗಳನ್ನ ಅವರು ಗಳಿಸಿ ಮುಂದೆ ನಾಯಕತ್ವ ವಹಿಸೋದಿಕ್ಕೆ ದಾರಿದೀಪ ಆಗುತ್ತೆ ಅವರ ಜನ್ಮ ಜಾತಕದ ಜ್ಯೋತಿಷ ಅಂತ ಖಂಡಿತವಾಗ್ಲೂ ಮೋದಿ ಅವರಿಗೆ. ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೇಳೋದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಶಿವಕುಮಾರ್ ಅಂತ ಹೇಳಿ ಮೈಸೂರಿನಿಂದ. ಶಿವಕುಮಾರ್ ಅವರ ನಮಸ್ಕಾರ. ನಮಸ್ಕಾರ. ಹೇಳಿ ಶಿವಕುಮಾರ್ ಅವರೇ, ಏನ್ ಹೇಳ್ತೀರಿ? ರಾಜಕೀಯದ ಭವಿಷ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ವರ್ಷ ಹೆಂಗಿದೆ ಅಂತ ದಯವಿಟ್ಟು ನಾವು ರಾಜಕೀಯ ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ದೀವಿ. ದಯವಿಟ್ಟು ಪರ್ಸನಲ್ ಅನ್ನ ಮಾತನಾಡ್ತಾ ಇಲ್ಲ ನಾವು. ದಯವಿಟ್ಟು ಟಾಪಿಕ್ ಅನ್ನ ನೋಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಕರೆ ಮಾಡಿ ನಮ್ಮ ಜೊತೆಲಿ ಮಾತನಾಡೋದಕ್ಕೆ. ಖಂಡಿತ ಗುರುಗಳ, ನಿಮ್ಮಲ್ಲ ಇನ್ನೊಂದು ಪ್ರಶ್ನೆ ಕೇಳಲಿಕ್ಕಿದೆ. ಬಹಳಷ್ಟು ಅವರಿಗೆ ಈಗ ಆಗ್ತಿರುವಂತ ಬೆಳವಣಿಗೆ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಮೋದಿ ಮೇನಿಯ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅವರ ಒಂದು ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ. ಜನರಿಗೆ, ಯುವಕರು ಎಲ್ಲೋ ಒಂದ್ ಕಡೆಯಲ್ಲಿ ಮೋದಿ ಮೇಲೆ ಹೋಪ್ ಇಟ್ಕೊಂಡಿದ್ರು, ಅದು ಈಡೇರಿಲ್ಲ ಅನ್ನೋದು. ಈ ಚುನಾವಣೆ ಸಂದರ್ಭದಲ್ಲಿ ಅದೇನಾದ್ರು ಎಫೆಕ್ಟ್ ಆಗ್ಬಹುದು ಅವರಿಗೆ, ಅವರ ಭವಿಷ್ಯದ ವಿಚಾರಕ್ಕೆ? ಅದಕ್ಕೆ ಏನಾಗಿದೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ 7.5 ಬರೋ ರೀತಿಯಲ್ಲಿ ಅವ್ರಿಗೆ ಈಗಾಗಲೇ 6 ವರ್ಷದಿಂದ 7.5 ನಡೀತಿದೆ. ಆದ್ರೆ ಶನಿ ಅವರಿಗೆ ಲಗ್ನಕ್ಕೆ ಕೇಂದ್ರದಲ್ಲಿ ಇರೋದ್ರಿಂದ 7.5 ಅವರ ಮೇಲೆ ಏನು ದುಷ್ಪರಿಣಾಮ ಬೀರಲ್ಲ. ಅದರಲ್ಲೂ ಈಗ ಗುರು ಮತ್ತೆ ಕಳೆದ ಅಕ್ಟೋಬರ್ ನಲ್ಲಿ ಏನು ಗುರು ಬದಲಾವಣೆ ಆಗಿ ಜನ್ಮದಲ್ಲೇ ಗುರು ಇದೆ, ಆ ಗುರುನು ಸಹ ಅವರಿಗೆ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಶನಿ ಬಲ ಗುರು ಬಲ ಇಲ್ಲ ಅಂತ ಹೇಳ್ಬೋದು. ಆದ್ರೆ ನಾವು ಜ್ಯೋತಿಷವನ್ನು ಉಲ್ಲೇಖ ಮಾಡುವಾಗ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ, ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಫಲಗಳನ್ನ ಕೊಡುತ್ತವೆ ಅಂತಾನೆ ನಾವೆಲ್ಲರಿಗೂ ಹೇಳೋದು. ಎಲ್ಲರಿಗೂ ನಾವು ಹೇಳೋದೇ ಹಾಗೆ, ಯೂನಿವರ್ಸಲ್ ಆಗಿ. ಆದ್ರಿಂದ ದಶಾನಾಥ ಚಂದ್ರ ಅವನು ನೀಚನಾಗಿದ್ರು ಸಹ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ನೀಚಭಂಗ ರಾಜಯೋಗ ಉಂಟಾಗಿ ಅವರಿಗೆ ಯೋಗ ಫಾರ್ಮೇಶನ್ ಆಗಿದೆ. ಆದ್ರೆ ತಕ್ಷಣಕ್ಕೆ ತಾತ್ಕಾಲಿಕವಾಗಿ ನಾವು ಮಾತಾಡ್ತಿರೋವಾಗ ಶನಿ ಬಲ ಇಲ್ಲ, ಗುರುಬಲ ಇಲ್ಲ. ಆದ್ರಿಂದ ಇಂಥ ಒಂದು ಕೆಟ್ಟ ಹೆಸರು ಬರೋದಕ್ಕೆ ಅಥವಾ ಒಂದು ಏನೋ ಇವತ್ತೇನು ರಾಜಕೀಯ ವ್ಯವಸ್ಥೆಯಲ್ಲಿ, ಸಮಾಜದ ವ್ಯವಸ್ಥೆಯಲ್ಲಿ ಸಾಮಾನ್ಯದ ಜನರ ಒಂದು ಮಾತಿನಲ್ಲಿ ಅವರಿಗೆ ವರ್ಚಸ್ ಕಡಿಮೆ ಆಗ್ತಿದೆ ಅಂತ ಹೇಳುತ್ತೆ. ಈ ಮಾತು ಬಂದಿರೋದು ಸಹಜ. ಆದ್ರೆ ಎಲೆಕ್ಷನ್ ಏನ್ ಬರುತ್ತೆ ಆ ಸಮಯದಷ್ಟೊತ್ತಿಗೆ ಶನಿ ಬಲ ಗುರುಬಲ ಇಲ್ಲೇ ಹೋದ್ರೂ ಸಹ ದಶಾನಾಥ ಸ್ಟ್ರಾಂಗ್ ಇರೋದ್ರಿಂದ, ನೀಚಭಂಗ ರಾಜಯೋಗ ಅವ್ರಿಗೆ ಉಂಟಾಗಿರೋದ್ರಿಂದ ಈ ದೋಷಗಳು ಮತ್ತೆ ಈ ಹೇಳಿಕೆಗಳು, ಈ ಸ್ಟೇಟ್ಮೆಂಟ್ಗಳಂತ ಏನು ಬರುತ್ತೆ, ಇದೇನು ಅವರಿಗೆ ತೊಂದರೆ ಆಗಲ್ಲ ಅಂತ ಖಂಡಿತವಾಗ್ಲೂ ಸಮರ್ಥನೆ ಮಾಡಬಹುದು. ಖಂಡಿತ. ಶ್ರೀಕುಮಾರ ಗುರುಗಳೇ, ಇನ್ನು
ಮೋದಿ ಅವ್ರ ವಿಚಾರಕ್ಕೆ ಬಂದಾಗ ಎಗನೆಸ್ಟ್ ಆಗಿ ರಾಹುಲ್ ಗಾಂಧಿ ಅವರು ನಿಲ್ತಾರೆ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ನಿಂದ ಈಗಾಗಲೇ ಎಲ್ಲವೂ ಕೂಡ ಆಗಿರುವಂತದ್ದು. ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬರೋದಾದ್ರೆ ಅವರ ರಾಜಕೀಯ ಭವಿಷ್ಯ ಈ ವರ್ಷ ಹೇಗಿದೆ? ಈಗಾಗಲೇ ಕುಜ ದಶೆ ನಡೀತಾ ಇದೆ. ಕುಜ ಮೊದಲೇ ನಾನು ಹೇಳಿದ್ದಾಗೆ ಕುಜ ಕಟಕ ಲಗ್ನ ಆಗಿರಬಹುದು, ವೃಶ್ಚಿಕ ರಾಶಿ ಇರಬಹುದು. ಈ ರಾಶಿ ಮತ್ತು ಲಗ್ನ ಎರಡಕ್ಕೂ ಕೂಡ ಯೋಗಕಾರಕ. ಆದ್ರೆ ವ್ಯಯದಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಮರೆಯಾಗಿರುವಂತದ್ದು ಕುಜಗ್ರಹ. ಜೊತೆ ಶನಿ, ನೀಚ ಶನಿ ಯಾವತ್ತೂ ದೃಷ್ಟಿ ಬೀಳುತ್ತೋ ಸುಮ್ಮನೆ ಕಾಟಾಚಾರಿಕ ಪಾಪ ಅವ್ರ ಪಕ್ಷದಲ್ಲೇ ಕೂಡ ನಿಜವಾಗ್ಲೂ ಹೇಗೆ ಅಂತಂದ್ರೆ ಸುಮಾರು ಜನ ಅವ್ರನ್ನ ಜೋಕರನ್ನು ಕೂಡ ಅನ್ಕೋಬಹುದು ಅವ್ರನ್ನ. ಕಾರಣ ಯಾಕೆಂತಂದ್ರೆ ಬಟ್ ಅವರ ಸ್ವಯ ಪಕ್ಷದಲ್ಲೇ ಕೂಡ ಅವರಿಗೆ ಶನಿ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಪಬ್ಲಿಕ್ ಪ್ಲಸ್ ಅವ್ರ ಪಕ್ಷದವರೇ ಕೂಡ ಅವ್ರನ್ನ ಮುಂದೆ ತಂದಿಟ್ಟು ಅವ್ರನ್ನ ಪಾದಾಳಕ್ಕೆ ತಳ್ಳೋದಕ್ಕೆ ಕೂಡ ರೆಡಿ ಇರ್ತಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಕಾರಣ ಯಾಕೆಂತಂದ್ರೆ ಇಂತಹ ಸಂದರ್ಭದಲ್ಲೇ ನಡೆಯೋದು ಕುಜ ವ್ಯಯದಲ್ಲಿದ್ದಾಗ, ವ್ಯಯ ಅಂತಕ್ಕಂದ್ರೆ ಪಾದ ಅಂತ ಹೇಳ್ತೀವಿ. ಪಾದ ಅಂತಂದ್ರೆ ಕಾಲೆಳೆಯೋ ಕೆಲಸ ಇಡೀ ಅವರ ಕುಟುಂಬದಲ್ಲ ಆಗಿರಬಹುದು, ಪಕ್ಷದಲ್ಲಾಗಿರಬಹುದು, ಇಡೀ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಎಲ್ಲ ನಡೀತಾ ಇದೆ. ಇನ್ನು ಮುಂದಕ್ಕೂ ಕೂಡ ನಡೆಯುತ್ತೆ. ಜನ್ಮದಲ್ಲಿ ಗುರು ಇಬ್ಬರಿಗೂ ಕೂಡ ಮೊದಲೇ ಗುರುಗಳು ಹೇಳಿದ್ದಾಗ ಜನ್ಮ ಗುರು ಇಬ್ಬರು ರಾಶಿಯಲ್ಲಿ ಕೂಡ. ಸೊ ಅವ್ರದ್ದು ಅನುರ ನಕ್ಷತ್ರ, ಒಬ್ರದ್ದು ಜ್ಯೇಷ್ಠ ನಕ್ಷತ್ರ. ಇಬ್ಬರಿಗೂ ಟೆನ್ಷನ್ ಇದ್ದಿದ್ದೆ. ಮೋದಿಗೂ ಕೂಡ ಟೆನ್ಷನ್ ಇರುತ್ತೆ, ಇತ್ತು ಮೊದಲು ಕೂಡ. ಆ ಟೆನ್ಷನ್ ಲೆಕ್ಕಕ್ಕಿಲ್ಲ. ಈಗ ಮೋದಿ ಅವರ ಜಾತಕವನ್ನ ತೆಗೆದುಕೊಂಡ್ರೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಲಗ್ನ ರಾಶಿಯಾಧಿಪತಿಯಾದ ಕುಜಗ್ರಹ ಲಗ್ನದಲ್ಲೇ ರಾಶಿಯಲ್ಲೇ ಇರ್ತಕ್ಕಂಥದ್ದು. ಪಂಚ ಮಹಾಪುರುಷ ಯೋಗದಲ್ಲಿ ವೃಶ್ಚಿಕ ಯೋಗ ಅಂತಕ್ಕಂಥದ್ದು ಅಧಿಕಾರ ಚಲಾಯಿಸ್ತಕ್ಕಂಥದ್ದು, ಶತ್ರು ನಾಶ ಮಾಡ್ತಕ್ಕಂಥದ್ದು ಮೋದಿ ಅವರ ಜಾತಕದಲ್ಲಿ. ಗಜಕೇಸರಿ ಯೋಗ ನೋಡಿ, ಗಜಕೇಸರಿ ಯೋಗ ಎಲ್ರಿಗೂ ಹೊರಕಾಗಲ್ಲ, ಯೋಗಕಾರಕನಾಗಿರ್ಬೇಕು. ಲಗ್ನ ರಾಶಿಯಾಧಿಪತಿಯಾದ ಕುಜ ರಾಶಿಯಲ್ಲೇ ಲಗ್ನದಲ್ಲೇ ಇರ್ತಕ್ಕಂಥದ್ದು. ಚಂದ್ರ ಇವತ್ತು ಸ್ಥಿರ ಲಗ್ನಕ್ಕೆ ಭಾಗ್ಯಾಧಿಪತಿಯಾದ ಚಂದ್ರ ಬಾತ್ಕ ಸ್ಥಾನ ಅಂತ ಹೇಳ್ತೀವಿ, ಬಾತ್ಕಾಧಿಪತಿ ಅಂತ ಹೇಳ್ತೀವಿ ಲಗ್ನದಲ್ಲಿ. ಆದ್ರೆ ಲಗ್ನದಲ್ಲಿ ಇದ್ದಾಗ ಶುಭನಾಗಿ ಮಹಾಲಕ್ಷ್ಮಿ ಯೋಗವನ್ನ ತಂದುಕೊಡುತ್ತೆ. ಅದಕ್ಕೆ ಲಕ್ಷ್ಮೀ ಪುತ್ರ ಅಲ್ಲ, ಲಕ್ಷ್ಮೀ ನಾರಾಯಣನ ಒಂದು ನಕ್ಷತ್ರ ಕೂಡ ಆಗಿರೋದ್ರಿಂದ ಮೋದಿಯವರ ಜಾತಕದಲ್ಲಿ ಗಜಕೇಸರಿ ಯೋಗ, ಗುರುಚಂದ್ರ ಯೋಗ, ಶಶಿಮಂಗಲ ಯೋಗ, ಮತ್ತೆ ಗುರುಮಂಗಲ ಯೋಗ. ಮತ್ತೆ ಗುರುಗಳು ಹೇಳಿದ್ದಾಗೆ ನೋಡಿ, ಇಡೀ ಕೇವಲ ಮೋದಿಯವರ ಜಾತಕದಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬರ ಜಾತಕದಲ್ಲೂ ಕೂಡ ಮಟ್ಟ ಮಧ್ಯಾಹ್ನ 12 ಗಂಟೆ ಒಳಗೆ ಹುಟ್ಟಿ ಲಗ್ನದಿಂದ ಏಕಾದಶ ಭಾವ ಅಂತ ನಾವೇನ್ ಹೇಳ್ತೀವಿ 11ನೇ ಮನೆಯಲ್ಲಿ ರವಿ ಮತ್ತು ಬುಧ ಇದ್ದರೆ ಕೋಟಿ ದೋಷವನ್ನ ನಿವಾರಣೆ ಮಾಡುವಂತದ್ದು ನೆನಪಲ್ಲಿಟ್ಕೋಬೇಕು. ಅವ್ರಿಗೆ ಏನು ಇವತ್ತು ಟೆನ್ಷನ್ ಇದೆ, ಕೋಟಿ ಸಮಸ್ಯೆಗಳನ್ನ ಎದುರಿಸುವಂತಹ ಶಕ್ತಿ ಕೊಡ್ತಕ್ಕಂಥದ್ದು ಏಕಾದಶ ಭಾವದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧ ಗ್ರಹ. ಅದ್ರಲ್ಲಿ ರವಿ ಜೊತೆ ಕೇತು ಇದ್ದಾಗ ಗ್ರಹಣ ದೋಷ ಅಂತ ಹೇಳ್ತೀವಿ. ಪಂಚಮದಲ್ಲಿ ರಾಹು ಇದ್ದಾಗ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಮತ್ತಷ್ಟು ವಿಶ್ಲೇಷಣೆ ಮಾಡೋದಿದೆ. ಮೋದಿ ಅವರ ಜಾತಕದಲ್ಲಿ ಏನೇನಿದೆ, ಯಾವ್ಯಾವ ದೆಸೆ ಇದೆ, ಹಾಗೆ ಶನಿ ಗುರು ಎಲ್ಲ ಯಾವ ಸ್ಥಾನದಲ್ಲಿದ್ದಾನೆ ಅನ್ನೋದನ್ನ ಮಾತನಾಡಿದ್ವಿ. ಹಾಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಮತ್ತಷ್ಟು ಚರ್ಚೆನ ಮುಂದುವರೆಸ. ಹಾಗೆ ಒಬ್ರು ಕರೆ ಮಾಡಿದ್ದಾರೆ ಬಳ್ಳಾರಿಯಿಂದ, ಮನೋಜ್ ಕುಮಾರ್ ಅಂತ ಹೇಳಿ. ನಮಸ್ಕಾರ. ಹಲೋ ಮನೋಜ್ ಕುಮಾರ್ ಅವರ ನಮಸ್ಕಾರ. ಏನ್ ಹೇಳ್ತೀರಿ ಈ ರಾಜಕೀಯ ನಾಯಕರ ಭವಿಷ್ಯದ ಬಗ್ಗೆ? ಇದು ನಮ್ಮ ಮೋದಿ ಬಗ್ಗೆ ಕೇಳಬೇಕಿತ್ತು ಸರ್. ಮೋದಿ ಬಗ್ಗೆನೇ ಮಾತಾಡ್ತಾ ಇದ್ರು ಅವರು. ಏನ ಇರುತ್ತೆ ಮುಂದೆ ಪ್ರಧಾನಿ ಆಗ್ತಾರನ್ನೋ ನಿಟ್ಟಿನಲ್ಲ, ಮುಂದೆ ಪ್ರಧಾನ ಮಂತ್ರಿ ಆಗ್ತಾರನ್ನೋ ನಿಟ್ಟಿನಲ್ಲಿ ಹೇಗೆ ಮುಂದೆ 2019ರಲ್ಲಿ ಮತ್ತೆ ಪ್ರಧಾನಿ ಮಂತ್ರಿ ಆಗ್ಬೋದಾ ಮೋದಿ ಅವರ ರಾಜಕೀಯ ಅಂತ ಕೇಳಬೇಕಾಯ್ತು. ಖಂಡಿತ ಖಂಡಿತ ಆಗೋ ಯೋಗಗಳಿದೆ ಅಂತ ನಾವು ಈಗಾಗಲೇ ಮಾತಾಡಿದ್ವಲ್ಲ. 2019 ಮಾತ್ರವಲ್ಲ, 2029ನೇ ಇಸ್ವಿ ತನಕ ತುಂಬಾ ಚೆನ್ನಾಗಿದೆ. ಈಗ ಗಜಕೇಸರಿ ಯೋಗ ನಡೀತಾ ಇದೆ. ಚಂದ್ರ ದಶೆಯಲ್ಲಿ ಬುಧಭಕ್ತಿ ಆದರೂ ಕೂಡ ಗಜಕೇಸರಿ ಯೋಗ ಅಂತ ನಾವೇನ್ ಹೇಳ್ತೀವಿ, ಗುರುಚಂದ್ರ ಕೇಂದ್ರದಲ್ಲಿ. ಹಾಗೂ ಮುಂಬರುವ ಕುಜ ದಶೆ 22ನೇ ಇಸ್ವಿ ತನಕ ಚಂದ್ರ ಮಹಾದಶೆ ಚೆನ್ನಾಗಿರುತ್ತೆ. ತದನಂತರ ಬರ್ತಕ್ಕಂತಹ 7 ವರ್ಷಗಳ ವೃಶ್ಚಿಕ ಯೋಗ, ಇದಕ್ಕಿಂತ ಅಧಿಕಾರ ಇವತ್ತೇನು ಇಡೀ ಪ್ರಪಂಚ ನಾಯಕರಲ್ಲಿ ಇವರು ಕೂಡ 3ನೇ ಸ್ಥಾನ ಅಂತ ಏನಿದೆ ಅದು 1ನೇ ಸ್ಥಾನಕ್ಕೆ ಬರಬಹುದು ಮುಂದಿನ ದಿನಗಳಲ್ಲಿ. 2022 ನಂತರ 2029ನೇ ಇಸ್ವಿ ತನಕ ತುಂಬಾ ಚೆನ್ನಾಗಿದೆ. 2029ವರೆಗೂ ಕೂಡ ಅವರ ಭವಿಷ್ಯ ನೋಡೋದು ಚೆನ್ನಾಗಿದೆ ಅನ್ನೋದನ್ನ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರಿದ್ದಾರೆ, ಪ್ರಭು ಅಂತ ಹೇಳಿ ಬೆಂಗಳೂರಿನಿಂದ. ಪ್ರಭು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಭಿಮಾನಿ ನಾನು, ನ್ಯೂಸ್ ಕನ್ನಡ ಚಾನಲ್ ಅಭಿಮಾನಿಗಳು. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್. ಏನ್ ಸರ್ ಇವತ್ತಿನ ಇದರಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಭ್ರಷ್ಟಾಚಾರ ಐತೆ. ಸಿಕ್ಕಾಪಟ್ಟೆ ವಿಧಾನಸಭೆ ನೋಡಿ ಭ್ರಷ್ಟಾಚಾರ ನಡೀತಾ ಇದೆ, ಐಟಿ ಅಧಿಕಾರದಲ್ಲಿ ನಡೀತಾ ಇದೆ.
ಟೋಟಲ್ ಆರಾಮಾಗಿ ಬರೀ ಭ್ರಷ್ಟಾಚಾರ ನಡೀತೆ. ಕಂದಾಯ ಇಲಾಖೆ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲೆಲ್ಲ ಬರೀ ಭ್ರಷ್ಟಾಚಾರನೇ. ಆದ್ರಿಂದ ನಾನ್ ಕೇಳೋದು ಎರಡು ಸಿಂಪಲ್ ಪ್ರಶ್ನೆ. ಮುಂದೆ ಯಾರು ಒಳ್ಳೆಯವರು ಬರತಕ್ಕಂತ ಸನ್ನಿವೇಶ ಇದೆಯಾ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿ? ಮುಂದೆ ಒಳ್ಳೆ ಜನ ಪ್ರತಿಯೊಬ್ರು ಒಳ್ಳೆಯವ್ರು ಯಾರು ಬರ್ತಾರಂತ ನಿಮ್ಮಲ್ಲಿ ಕೇಳ್ತಾರೆ ಸ್ವಾಮೀಜಿಗಳ ಕೂಡ ಏನಂತ? ಖಂಡಿತ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಗುರುಗಳೇ, ಅವ್ರ ಪ್ರಶ್ನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಘಟಾನುಘಟಿ ನಾಯಕರಿದ್ದಾರೆ, ಆದ್ರೆ ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ. ಭವಿಷ್ಯದಲ್ಲಿ ಈ ವರ್ಷದಿಂದ ಏನಾದ್ರೂ ಬದಲಾವಣೆ ಆಗಬಹುದಾ? ಮುಂದಿನ ರಾಜ್ಯ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹಂಗ ಹೇಳೋದಾದ್ರೆ ಅದೇ ನಾ ಮೊದಲೇ ಹೇಳಿದಂಗೆ ಗ್ರಹಣಗಳ ಒಂದು ಕಾರಣದಿಂದ ಮತ್ತು ನಾಳೆ ಬರತಕ್ಕಂತ ಜೂನ್ ಜುಲೈಯಲ್ಲಿ ರಾಹು ಕೇತುಗಳ ಮಧ್ಯೆ ಶನಿ ಮತ್ತು ಕುಜ ಬರೋದ್ರಿಂದ ಮೇದಿನಿ ಜ್ಯೋತಿಷ ಆಗುತ್ತೆ. ಮತ್ತೆ ಯೂನಿವರ್ಸಲ್ ಆಗಿ ಬಹಳಷ್ಟು ನಷ್ಟ, ಕಷ್ಟ, ನೋವುಗಳು, ಸಾಮೂಹಿಕ ಸಾವುಗಳನ್ನ ನೋಡ್ಬೇಕಾಗುತ್ತೆ ನಾವು. ಅದರ ತಕ್ಕಂತೆ ರಾಜಕೀಯ ಭವಿಷ್ಯನೂ ಏರುಪೇರಾಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಮತ್ತು ರಾಜ್ಯ ಸರ್ಕಾರದಲ್ಲೂ ಸಹ ಬದಲಾವಣೆ ಆಗುತ್ತೆ ಅಂತ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಗಂಟೆ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಜನ ಇರೋದ್ರಿಂದ ಅವ್ರ ಜಾತಕವನ್ನ ಸಮರ್ಥನೆ ಮಾಡಿ ಹೇಳ್ಬೇಕಾಗುತ್ತೆ, ಜಾತಕ ಪರಿಶೀಲನೆ ಮಾಡಬೇಕಾಗುತ್ತೆ. ಆದ್ರಿಂದ ಖಂಡಿತವಾಗ್ಲೂ ರಾಜಕೀಯದ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೆ ಶ್ರೀಕುಮಾರ್ ಅವರೇ, ಇನ್ನು ರಾಜ್ಯದ ವಿಚಾರಕ್ಕೆ ಬರ್ತಾ ಹೋದ್ರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ಸರ್ಕಾರ ಬಿದ್ದು ಹೋಗುತ್ತೆ, ಹಾಗೆ ಕುದುರೆ ವ್ಯಾಪಾರ, ಹಾಗೆ ಹೀಗೆಲ್ಲ ಒಂದಿಷ್ಟು ಬಾರಿ ಚರ್ಚೆ ಆಗ್ತಿರುವಂತ ನಮ್ಮ ರಾಜ್ಯ ರಾಜಕಾರಣ, ಅದು ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ನೇರವಾಗಿ ಕೇಳ್ತೀನಿ, ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಹೇಗಿದೆ ಈ ವರ್ಷದಿಂದ? ಸೊ ಅವರ ವೈಯಕ್ತಿಕ ಜಾತಕದಲ್ಲಿ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ಗೋಚಾರ ಫಲಗಳಿಲ್ಲ, ದಶಾಭುಕ್ತಿ ಫಲಗಳು ಏನೂ ಇಲ್ಲ. ಬಟ್ ದೈವ ಬಲ ತುಂಬಾ ಚೆನ್ನಾಗಿದೆ. ದೇವರ ಆಶೀರ್ವಾದ ತುಂಬಾ ಚೆನ್ನಾಗಿರೋದ್ರಿಂದ ದೇವರ ಆಶೀರ್ವಾದ ಎಲ್ಲವರೆಗೂ ಕೊಡ್ತಾರ, ಅವರು ಮುಂದುವರಿತಾರೆ. ಆದ್ರೆ ಅವ್ರ ಕೇತು ದಶೆ ಪ್ರಾರಂಭ ಆಗಿದೆ. ಮೀನ ಕೇತು ಅಂತ ಹೇಳ್ತೀವಿ. ಉಭಯ ರಾಶಿಗಳಲ್ಲಿ ರಾಹು ಕೇತುಗಳಿದ್ರೆ ರಾಜ್ಯವನ್ನು ಕೊಡ್ತಕ್ಕಂಥದ್ದು ಒಂದು. ಮೀನರಾಶಿಯಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರಗಳ ದರ್ಶನ, ಪುಣ್ಯಕ್ಷೇತ್ರಗಳ ವೀಕ್ಷಣೆ, ದೈವ ಬಲ ಹೆಚ್ಚು, ಇದೆಲ್ಲ ಕೂಡ ನಡೆಯುವಂಥದ್ದು. ಅರೆ ಕೇತು ದಶೆ ಅಂತಕ್ಕಂಥದ್ದು ಈಗಾಗಲೇ ಗಂಡಾಂತರ ದೋಷ ಅಂತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಯಿಂದ ಬರಳುವಂಥದ್ದು. 7ನೇ ಮನೆಯಲ್ಲಿರ್ತಕ್ಕಂಥ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಅವರು ಸಪ್ತಮದಲ್ಲಿರ್ತಕ್ಕಂಥ ಶನಿಗ್ರಹ, ಅಷ್ಟಮ ಭಾಗ್ಯಾಧಿಪತಿಯಾದ ಶನಿಗ್ರಹ ಅವರಿಗೆ ಸಪ್ತಮದಲ್ಲಿರೋದ್ರಿಂದ, ಸೊ 6ನೇ ಮನೆಯಲ್ಲಿರ್ತಕ್ಕಂಥ ಗುರುಗ್ರಹ, ಸೊ ಮಾರಕಾಧಿಪತಿಯಾದ ಗುರುಗ್ರಹ ಷಷ್ಟಮದಲ್ಲಿರೋದ್ರಿಂದ ಇದೆಲ್ಲ ಕೂಡ ಇನ್ನಷ್ಟು ದೈವ ಬಲ ಹೆಚ್ಚಿಸ್ಕೋಬೇಕು. ಶಾಂತಿ ಪರಿಹಾರಗಳು ಮಾಡಿಕೊಂಡ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಆಯುಷ್ಯ ಪ್ರಾಪ್ತಿ ಆಗುತ್ತೆ. ಸೊ ಇದೆಲ್ಲ ಕೂಡ ಬಿಟ್ಟು ನನ್ನ ಪ್ರಕಾರ ಏನಿವತ್ತು ಅಧಿಕಾರ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಆರೋಗ್ಯವನ್ನ ಕಾಪಾಡ್ಕೋಬೇಕು, ಅತಿ ಮುಖ್ಯವಾಗಿ ಈಗ. ಸೊ ಕೇತು ದಶೆ ಇನ್ನೊಂದು 7 ವರ್ಷ ಕಾಲ ಅಂತ, ಇನ್ನೊಂದು 6 ತಿಂಗಳು ಇದ್ರೂ ಕೂಡ, ಸೊ 6.5 ವರ್ಷದ ಕಾಲ ಪ್ರತಿ ಮಂಗಳವಾರ ಬರ್ತಕ್ಕಂತಹ ಯಮಹಂಡ ಕಾಲದಲ್ಲಿ ಸೊ ಕಾಲಭೈರವನ ಪೂಜೆ ಅಮಾವಾಸ್ಯ ದಿನಗಳಲ್ಲಿ ಹೋಗ್ತಾರೆ, ಅದು ಬೇರೆ ವಿಚಾರ. ಆದರೆ ಪ್ರತಿ ತಿಂಗಳು ಪ್ರತಿ ವಾರ ತಪ್ಪದೆ ಪ್ರತಿ ತಿಂಗಳು ಕೃಷ್ಣ ಪಕ್ಷ ಅಷ್ಟಮಿ ದಿನಗಳಲ್ಲಿ, ಕೃಷ್ಣ ಪಕ್ಷ ಅಷ್ಟಮಿ ಅಂತಕ್ಕಂಥದ್ದು ಹುಣ್ಣಿಮೆ ನಂತರ ಬರ್ತಕ್ಕಂತಹ ಅಷ್ಟಮಿ ದಿನಗಳಲ್ಲಿ ಬಿಳಿ ಸಾಸಿವೆ, ಕಾಳ್ಮೆಣಸು, ನಾಯಿ ಸಾಸಿವೆ ಅಂತಕ್ಕಂಥ ಭೈರವ ಮೂಲಿಕೆ ಅಂತ ಹೇಳ್ತೀವಿ. ಈ ಭೈರವ ಮೂಲಿಕೆಯನ್ನ ಗಂಟು ಹಾಕಿ, ಕಪ್ಪು ಬಟ್ಟೆಯಲ್ಲಿ ಗಂಟು ಹಾಕಿ ಕೂಷ್ಮಾಂಡ ಪ್ರಯೋಗ ಅಂದ್ರೆ ಕುಂಬಳಕಾಯಲ್ಲಿ ದೀಪದಲ್ಲಿ ಬೇವಿನೆಣ್ಣೆ, ಇಪ್ಪೆ ಎಣ್ಣೆ, ಹೊಂಗೆ ಎಣ್ಣೆ 3 ಮಿಶ್ರಣ ಮಾಡಿ ದೀಪವನ್ನ ಅವರ ಅಭಿಮಾನಿಗಳಾಗಿರ್ಬೋದು, ಪಕ್ಷದಲ್ಲಾಗಿರ್ಬೋದು, ಅವರ ಮನೆಯಲ್ಲಾಗಿರ್ಬೋದು, ಇದನ್ನು ಹಚ್ಚಿದ್ರೆ ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿಯನ್ನ ಉಂಟು ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಪ್ರತಿ ಮಂಗಳವಾರ ಮಹಾಗಣಪತಿ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಆಯುಷ್ಯ ಪ್ರಾಪ್ತಿಯನ್ನ, ಆರೋಗ್ಯ ಪ್ರಾಪ್ತಿಯನ್ನ ಪಡ್ಕೊಳ್ಳುವಂಥದ್ದು. ಅದರ ಮೇ ತನಕ ಸ್ವಲ್ಪ ಅವರ ಟೈಮ್ ಚೆನ್ನಾಗಿದೆ ಅಂತಾನೆ ಹೇಳ್ಬೇಕಾಗ್ತದೆ. ಮೇ ನಂತರ ಅವರ ಒಂದು ವೈಯಕ್ತಿಕ ಜಾತಕದಲ್ಲಿ ಭುಕ್ತಿ ಬದಲಾವಣೆಗಳಾಗೋದ್ರಿಂದ, ಶುಕ್ರ ಭುಕ್ತಿ ಬರೋದ್ರಿಂದ ಸ್ವಲ್ಪ ಗೊಂದಲ. ಆದ್ರೆ ಪಂಚಮದಲ್ಲಿ ಶುಕ್ರ ಇದ್ದವರಿಗೆ ಆದ್ರೂ ಸಹ ಬೇರೆ ಬೇರೆ ರೀತಿಯಲ್ಲಿ ಮನೆಯಲ್ಲೇ ಕೂಡ ಅವರ ಸ್ವಂತ ಮನೆಯಲ್ಲೇ ಕೂಡ ಸ್ವಲ್ಪ ಕಿರಿಕಿರಿ ಉಂಟು ಮಾಡೋದ್ರಿಂದ ಪರಿಹಾರನೇ ಅವರಿಗೆ ಕೈ ಕೊಡುವಂಥದ್ದು. ಪರಿಹಾರ ಮಾಡಿದ್ರೆ ಅಲ್ಲಿ ಕೂಡ ಬಚಾಗಿ ಮುಂದುವರಿಸುವಂಥದ್ದು. ಒಟ್ಟಾರೆಯಾಗಿ ಕೇತು ದಶೆ 7 ವರ್ಷ ಕಾಲ ಅವರನ್ನ ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥದ್ದು. ಇನ್ನು 5 ವರ್ಷಗಳ ಕಾಲ, ಅದೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಇರ್ತಾರ ಅನ್ನೋದು ಅದಕ್ಕೆ ಮೇ ತನಕ. ಮೇ ನಂತರ ಏನ್ ಗುರುಬಲ, ಶನಿಬಲ, ದಶಾನಾಥ ಸರಿ ಇಲ್ಲ, ಗೋಚಾರಲ್ಲಿ ಕೆಲಸ ಮಾಡೋದಿಲ್ಲ. ಪ್ರತಿಯೊಬ್ಬರು ಜಾತಕ ಕೂಡ ಗೋಚಾರ ಅಂತಕ್ಕಂಥದ್ದು ಕೇವಲ 5 ರಿಂದ 10% ಮಾತ್ರ. ದಶಾಭುಕ್ತಿ ಅಂತಕ್ಕಂಥದ್ದು 100ಕ್ಕೆ 100 ಇಟ್ಕೋಬೇಕು. ಆದ್ರೆ 90%
ದಶಾಭುಕ್ತಿ ಫಲಗಳನ್ನು ಕೊಡ್ತಕ್ಕಂಥದ್ದು. ಆದ್ರೆ ಇವರ ದೈವ ಬಲ ಪಂಚಮದಲ್ಲಿ ಶುಕ್ರ ಬಲವಾಗಿರೋದ್ರಿಂದ, ಸೊ ಪಂಚಮ ಸ್ಥಾನ ಮಂತ್ರಿ ಸ್ಥಾನ, ಮೊದಲೇ ಹೇಳಿದ್ವಿ ಮಂತ್ರಿ ಸ್ಥಾನ, ಲಕ್ಷ್ಮೀ ಸ್ಥಾನ, ಅದೃಷ್ಟ ಸ್ಥಾನ, ಯಶಸ್ಸು ಕೊಡ್ತಕ್ಕಂಥ ಸ್ಥಾನ ಆಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಕೂಡ ಸೊ ಇದೆಲ್ಲ ಕೂಡ ಕೊಡ್ತು ಅವರಿಗೆ, ಕೊಡ್ತಾ ಇದೆ. ಅವರ ಆರೋಗ್ಯವನ್ನ ಚೇತರಿಸ್ಕೊಳ್ಳೋದಕ್ಕೆ ಆಯುಷಕಾರಕ ಶನಿಗ್ರಹ ಸಪ್ತಮದಲ್ಲಿ, ಅವರ ಹುಟ್ಟು ಜಾತಕದಲ್ಲಿ ಶನಿ ಎಲ್ಲಿದ್ನೋ ಅಲ್ಲೇ ಈಗ ಗೋಚರಿಸ್ತಕ್ಕಂಥದ್ದು. ಕ್ರಾಸ್ ಮಾಡ್ತಾ 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 ಅನಾರೋಗ್ಯ ಸಮಸ್ಯೆಯಿಂದ ಬರುವಂತದ್ದು. ಸೊ ಎಲ್ರಿಗೂ ಕೂಡ ಗೊತ್ತಿದೆ, ಹಾಗೆ ಅಂತಲ್ಲ, ಇದು ಜಾತಕದಲ್ಲಿರ್ತಕ್ಕಂತಹ ಫಲಾನುಫಲಗಳು ವಿಶ್ಲೇಷಣೆ ಮಾಡುವಂತದ್ದು. ಖಂಡಿತ. ಬೆಂಗಳೂರಿಂದ ಪ್ರಸಾದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಪ್ರಸಾದ್ ಅವರು ನಮಸ್ಕಾರ. ಏನ್ ಹೇಳ್ತೀರಿ ಪ್ರಸಾದ್ ಅವರೇ ರಾಜಕೀಯ ಭವಿಷ್ಯದ ಕುರಿತಾಗಿ, ರಾಜಕೀಯ ಧುರೀಣರ ರಾಜಕೀಯ ಭವಿಷ್ಯ ಏನ್ ಹೇಳ್ತೀರಿ? ಇಲ್ಲ, ಯಾಕಂತಂದ್ರೆ ನಮ್ಮ ಅಲ್ಲಿ ಗೊತ್ತಿಗೆರೆ ಶಿವಣ್ಣ ಅಂತ ಒಬ್ರು ಜ್ಯೋತಿಷಿ ಹೇಳಿದ್ದಾರೆ, ಓಕೆ, ಅವ್ರ ಹತ್ರ ಮಾತಾಡ್ತಾರೆ. ಖಂಡಿತ ಮಾತಾಡಿ. ಹೇಳಿ ಸರ್, ಹೇಳಿ ಪ್ರಸಾದ್ ಅವರೇ ಮಾತಾಡಿ, ನಿಮ್ಮ ಧ್ವನಿ ಕೇಳಿಸ್ಕೊಳ್ತಿದ್ದಾರೆ. ಹಲೋ ಹಲೋ, ಹೇಳಿ. ಸರ್ ನಮಸ್ಕಾರ. ನಮಸ್ತೆ. ನನ್ಗೆ ಗೊತ್ತಿರೋ ಶಿವಣ್ಣ ಮಾತಾಡ್ಬೇಕಾಗಿತ್ತು. ಖಂಡಿತ ಮಾತಾಡಿ, ಮಾತಾಡ್ತಿದ್ದಾರೆ. ದಯವಿಟ್ಟು ಟಿವಿ ನೋಡಿ ಮಾತಾಡ್ಬೇಡಿ, ಮಾತಾಡ್ತಿದ್ದಾರೆ, ನೀವು ಮಾತಾಡಿದ್ರೆ ಕೇಳಿಸ್ಕೊಳ್ತಾರೆ, ಉತ್ತರ ಕೊಡ್ತಾರೆ, ಮಾತಾಡಿ ಪ್ಲೀಸ್. ಓಕೆ ಓಕೆ ಸರ್. ಸರ್ ನಮಸ್ಕಾರ. ನಮಸ್ತೆ. ಸರ್ ಈಗ ಮೋದಿಯವ್ರ ಜಾತಕದಲ್ಲಿ ಯಾವ ತರ ಇದೆ ಸರ್? ಅಲ್ಲ, ಮೋದಿಯವರ ಜಾತಕ ಚೆನ್ನಾಗಿದೆ ಅಂತ ಈಗ 2 ಸರಿ ಹೇಳಿದೀವಿ. ಬಹಳ ಚೆನ್ನಾಗಿದೆ. ಬೇರೆ ಏನಾಗ್ಬೇಕು ಹೇಳಿ? ಮೋದಿಯವ್ರ ಮುಂದೂ ಕೂಡ ಪ್ರಧಾನಿ ಆಗುವಂತ ಯೋಗ ಇದೆ ಅನ್ನೋದು ಮೋದಿಯವರ ಜಾತಕದ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಹೇಳಿದ್ರು ಪ್ರಸಾದ್ ಅವರೇ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದಕ್ಕೆ. ಮತ್ತೊಬ್ರು ಇದ್ದಾರೆ ಹರೀಶ್ ಅಂತ ಹೇಳಿ. ಹರೀಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್, ನಾವು ಹೊಳಲ್ಕೆರೆ ತಾಲೂಕಿಂದ. ಖಂಡಿತ ಹರೀಶ್ ಅವರೇ ಹೇಳಿ 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 ಸರ್, ಇಲ್ಲಿ ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಚಂದ್ರಪ್ಪ ಅನ್ನೋರು ಬಿಜೆಪಿಯಿಂದ ಗೆದ್ದಿದ್ದಾರೆ. ಓಕೆ, ಅವ್ರ ಭವಿಷ್ಯ ಮುಂದೆ ಹೆಂಗಿದೆ ಸರ್? ಇಲ್ಲ, ಖಂಡಿತ ಇದು ವಾಹಿನಿಯಲ್ಲಿ ಕುತ್ಕೊಂಡು ಹೇಳೋಂತ ವಿಷಯ ಅಲ್ಲ. ನೀವು ಪರ್ಸನಲ್ ಆಗಿ ವಾಹಿನಿಗೆ ಫೋನ್ ಮಾಡಿ ನಮ್ ನಂಬರ್ ತಗೊಂಡು ನೀವು ಪರ್ಸನಲ್ ಆಗಿ ಭೇಟಿಯಾಗಿ ಖಂಡಿತ ತಿಳಿಸ್ತೀವಿ. 1 ನಿಮಿಷದಲ್ಲಿ ಹೇಳೋ ಕಥೆ ಅಲ್ಲ ಇದು. ಡೇಟಾ ಬರ್ತಿದ್ರೆ ಈಗಲೂ ತಿಳಿಸ್ತೀವಿ, ಡೇಟಾ ಬರ್ತಿದೆ ಅವ್ರದ್ದು. ಖಂಡಿತ ಖಂಡಿತ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಮಾತನಾಡೋದಕ್ಕೆ. ಗೊಟ್ಟಿಗೆರೆ ಶಿವಣ್ಣ ಅವರೇ ಹೇಳಿದ್ರು, ಅವರು ಕುಮಾರಸ್ವಾಮಿ ಅವರ ಜಾತಕದ ಬಗ್ಗೆ ಹೇಳಿದ್ರು, ಏನ್ ಅವರಿಗೆ ಯೋಗ ಇದೆ ಅನ್ನೋದನ್ನ ಹೇಳಿದ್ರು, ದೈವ ಬಲ ಇದೆ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ದೇವೇಗೌಡರ ವಿಚಾರ, ಯಾಕಂತ ಹೇಳಿದ್ರೆ ದೇವೇಗೌಡರು ರಾಷ್ಟ್ರ ರಾಜಕಾರಣ ಕಂಡ ಅತಿ ದೊಡ್ಡ ರಾಜಕೀಯ ಧುರೀಣ ಅನ್ನೋದು ಕೂತಲ್ಲೇ ಎಲ್ಲವನ್ನ ಕೂಡ ಲೆಕ್ಕಾಚಾರ ಮಾಡುವಂತವ್ರು. ಮುಂದಿನ ರಾಜಕೀಯ ಭವಿಷ್ಯ ದೇವೇಗೌಡರದ್ದು ಇದೆಯಾ ಹೇಗೆ ಅನ್ನೋದಿಲ್ಲ. ಖಂಡಿತವಾಗಲೂ ಈಗ ಅವರಿಗೆ ಅವರ ಜಾತಕವನ್ನ ಪರಿಶೀಲನೆ ಮಾಡೋದಾದ್ರೆ ಶತತಾರ ನಕ್ಷತ್ರ ಕುಂಭರಾಶಿ, ಆ ಶತತಾರ ನಕ್ಷತ್ರಕ್ಕೆ ಕುಂಭರಾಶಿಗೆ ಲಾಭದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಇನ್ನು ಮುಂದಿನ ವರ್ಷ ಫೆಬ್ರವರಿ 5ನೇ ತಾರೀಕುವರೆಗೂ ಶನಿ ಅಲ್ಲೇ ಇರೋದ್ರಿಂದ ಅವರಿಗೆ ಶನಿ ಒಳ್ಳೆ ಯೋಗಕಾರಕನಾಗಿ ಸಾರ್ವಜನಿಕ ಶನಿ ಬಂದು ಒಂದೊಂದು ಗ್ರಹ ಒಂದೊಂದು ಪೋರ್ಟ್ಫೋಲಿಯೋ ಇರೋದ್ರಿಂದ ಸಾರ್ವಜನಿಕರು ಅಂತ ಏನ್ ಹೇಳ್ತೀವಿ ನಾವು, ಸಾಮಾನ್ಯ ಜನರು, ಆ ಸಾಮಾನ್ಯ ಜನರ ಬೆಂಬಲ ಸಿಕ್ಕಿ ನಾವು ಜಯಿಗಳಿಸಬೇಕಾದ್ರೆ ಶನಿ ಯೋಗಕಾರಕನಾಗಿರ್ಬೇಕಾಗುತ್ತೆ. ಅಂದ ರಾಶಾಧಿಪತಿ ಅವನೇ ಆಗಿ ಲಾಭದಲ್ಲಿ ಇರೋದ್ರಿಂದ ಅವ್ರಿಗೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಂತಾನೆ ಖಂಡಿತ ಹೇಳ್ಬೋದು. ಆದ್ರೆ ಈಗ ದಶಮದಲ್ಲಿರ್ತಕ್ಕಂಥ ದಶಮದಲ್ಲಿ ಗುರುಬಲ ಇಲ್ಲ ಅಂತ ನಾವು ಹೇಳ್ತೀವಿ. ಆದ್ರೆ ಅದನ್ನ ಕೇಂದ್ರ ಸ್ಥಾನ ಅಂತ ತಗೊಂಡಾಗ ಶತತಾರ ನಕ್ಷತ್ರಕ್ಕೆ ಕೇಂದ್ರ ಸ್ಥಾನನೇ ಆಗುತ್ತೆ ಅದು ಆ ರಾಶಿಗೆ. ಆದ್ರೂ ಗುರುಬಲ ಕಡಿಮೆ ಇದೆ, ಇದು ಶನಿ ಬಲ ಚೆನ್ನಾಗಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಅವ್ರಿಗೂ ಸಹ ಚಂದ್ರ ದಿಸೆ ನಡೀತಾ ಇದೆ, ಚಂದ್ರ ಅವ್ರಿಗೆ ಶತತಾರ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೂ ಸೊ ಅವ್ರಿಗೂ ಯೋಗಗಳು ಅದಕ್ಕಿಲ್ಲ. ಅಷ್ಟೊಂದು ಹೇಳಕ್ಕೆ ಏನಾಗುತ್ತೆ, ಸಾಮಾನ್ಯ ನಮ್ಮ ಗ್ರಹಗಳಲ್ಲಿ ಪ್ರಮುಖವಾಗಿ ತಗೊಳ್ಳೋದು ಶನಿ ಮತ್ತು ಗುರುನ. ಗ್ರಹ ಬಲದಲ್ಲಿ ಗುರುಬಲ ಇಲ್ಲ, ಈಗ ಅವರಿಗೆ ಶನಿ ಬಲ ಇದೆ. ಮತ್ತೆ ಈ ಚಂದ್ರ ಅಂತ ನಾವ್ ಏನ್ ಹೇಳ್ತೀವಿ, ಆ ಚಂದ್ರ ಶತತಾರ ನಕ್ಷತ್ರದಲ್ಲಿ ಇರೋದ್ರಿಂದ ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಅವರ ಜಾತಕವನ್ನು ನೋಡಿ ಪರಿಶೀಲನೆ ಮಾಡಬೇಕಾಗುತ್ತೆ. ಅಧಿಕಾರ ಸಿಗೋದು ಅಂತಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಎಲೆಕ್ಷನ್ ಇಟ್ಕೊಳ್ಳೋದು ಗೆಲ್ಲೋದು ಇದೆಲ್ಲ ನಡೆಯುತ್ತೆ. ಶನಿ ಬಹಳ ಚೆನ್ನಾಗಿದೆ, ಖಂಡಿತ ಶನಿ ಚೆನ್ನಾಗಿದೆ ಅನ್ನೋದು. ಮತ್ತೊಬ್ರು ಹೇಳ್ತಾ ಕರೆ ಮಾಡಿದ್ದಾರೆ, ನಾಗರಾಜ್ ಅಂತ ಹೇಳಿ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಮ್ಮ ನೆಕ್ಸ್ಟ್ ಪ್ರಧಾನಮಂತ್ರಿ ಅವರ ಮೋದಿ ಅವ್ರು ಆಗ್ತಾರ್ರಿ ಸರ್? ಖಂಡಿತ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಮೋದಿಯವರ ಜಾತಕ ತುಂಬಾ ಚೆನ್ನಾಗಿದೆ, ಮುಂದಿನ ಬಾರಿಯೂ ಕೂಡ ಅವ್ರ ಅಧಿಕಾರದ ಯೋಗ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಖಂಡಿತ ಅದನ್ನು ಕೂಡ ಹೇಳ್ತಾ ಇದ್ದಾರೆ, ಯೋಗ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಧನ್ಯವಾದ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿದಕ್ಕೆ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ನಾರಾಯಣ ಅವರೇ, ಕೇಳಿಸ್ತಾ ಇದೆಯಾ? ಹೇಳಿ ನಾರಾಯಣ ಅವರೇ, ಏನ್ ಹೇಳ್ತೀರಿ? ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಏನಾದ್ರೂ ಒಂದು ಅನುಮಾನ ಇದ್ರೆ
ಏನಾದ್ರು ಸಂಶಯಗಳಿದ್ರೆ ಪ್ಲೀಸ್. ಅನುಮಾನ ಏನಿಲ್ಲ ಸರ್, ನಮ್ಮ ಮೋದಿ ಅವರು ಮುಂದೆ ಪ್ರಧಾನಿ ಅಂತ ಆಯ್ತಾರೆ ಅಂತ ಪಂಡಿತರು ಹೇಳಿದ್ರು. ಅವರು ಬಂದ್ರೇನೆ ನಮ್ಮ ಭಾರತ ಉದ್ಧಾರ ಆಗೋದು. ಅದೇ ಅವರಂತ ಪಂಡಿತರು ಪಾವನ ಅವ್ರನ್ನೆಲ್ಲ ಹರಿಸ್ಬೇಕು ಅಂತ ನಮ್ಮ ಆರೈಕೆ. ಖಂಡಿತ ಖಂಡಿತ. ಜ್ಯೋತಿಷದ ಪ್ರಕಾರ ಈ ರೀತಿ ಆಗಿದೆ. ರಾಹುಲ್ ಗಾಂಧಿ ಅವರಿಗೆ ಕೆಲವೊಂದಿಷ್ಟು ತೊಂದರೆಗಳಿದೆ, ಆದ್ರೆ ಮೋದಿ ಅವರಿಗೆ ಅಧಿಕಾರದ ಯೋಗ ಇದೆ, ರಾಜ್ಯ ಯೋಗ ಇದೆ ಅನ್ನೋದು ಜ್ಯೋತಿಷದ ಪ್ರಕಾರ ಗೊತ್ತಾಗ್ತಿದೆ. ಖಂಡಿತ ಹಾಗೆ ಆಗ್ತಾರ ಅನ್ನೋದು ಕೂಡ ಒಂದಿಷ್ಟು ವಿಶ್ಲೇಷಣೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿದಕ್ಕೆ ಶ್ರೀಕುಮಾರ್ ಗುರುಗಳೇ. ಇನ್ನು ನೋಡ್ತಾ ಹೋದ್ರೆ ಸಿದ್ದರಾಮಯ್ಯ ಇಲ್ಲಿ ಹಿಂದೆ ಮುಖ್ಯಮಂತ್ರಿ ಆದವರು ಈ ವರ್ಷದಿಂದ ಅವರ ಜಾತಕದಲ್ಲಿ ಯಾವ ರೀತಿಯಾಗಿದೆ, ಏನಾದ್ರೂ ಪುನಃ ಅಧಿಕಾರಕ್ಕೆ ಬರುವಂತ ಯೋಗ ಇದೆಯೋ, ಅಥವಾ ರಾಜಕೀಯ ಭವಿಷ್ಯ ಈ ವರ್ಷದಿಂದ ಹೇಗಿರುತ್ತೆ ಅವರ ಜಾತಕ, ಅದನ್ನೆಲ್ಲ ನೋಡ್ತಾ ಹೋದ್ರೆ ಗುರುಗಳೇ. ಬಟ್ ಅವರು ನನ್ನ ಒಂದು ವೈಯಕ್ತಿಕ ಅನುಭವದಿಂದ ನಾನು ಅವರ ಜಾತಕವನ್ನ ವಿಶ್ಲೇಷಣೆ ಮಾಡಿದ್ದೀನಿ. ಸೊ ಅಷ್ಟೇ ಅವರ ಯೋಗ ಮುಗಿಯಿತು ಅಂತ, ಒಂದು 10ಕ್ಕೆ ಬಂತು ಅಂತ. ಇನ್ನು ಮುಂದೆ ಅವರು ರಿಟೈರ್ಡ್ ತಗೊಳ್ಳಿ ಅಂತಲ್ಲ. ಸೊ ಅವರು ರಾಜಕೀಯದಲ್ಲಿ ಇರ್ತಾರೆ, ಬಟ್ ಬರೋದಿಲ್ಲ, ಇಲ್ಲ, ಖಂಡಿತವಾಗ್ಲೂ ಕೂಡ ಇಲ್ಲ. ಸೊ ಅದಕ್ಕೆ ಬೇರೆ ಬೇರೆ ನಾಯಕರುಗಳು, ಅವ್ರಿಗಿಂತ ನೆಕ್ಸ್ಟ್ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು, ನಾನು ಗುರುಗಳು ಕೂಡ ವೈಯಕ್ತಿಕವಾಗಿ ಒಬ್ಬರನ್ನ ಭೇಟಿಯಾಗಿ ಹೇಳಿದೀವಿ. ಅದನ್ನ ಇಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಹೇಳೋದು ಬೇಡ. ಸೊ ಕಾಂಗ್ರೆಸ್ ಅಲ್ಲೇ ಆಗೋದಾದ್ರೆ ಮುಂದಿನ ನಾಯಕರು ನಮ್ಮ ಇಬ್ಬರ ನಡುವೆ ಗೊತ್ತಿದೆ, ಅದು ಆಲ್ರೆಡಿ ಹೇಳಿದೀವಿ. ಕೆಲವೊಂದು ಪರಿಹಾರ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಸೊ ಅದು ಅವರ ಜಾತಕದ ಪ್ರಕಾರವಾಗಿ ಇಲ್ಲಿಗೆ ಸೊ ಸುಮ್ನೆ ಕೂರೋದು ಒಳ್ಳೆಯದು ಅಂತಾನೆ ನಾನು ಅಧಿಕಾರದ ಯೋಗ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅವಮಾನ ಆಗುತ್ತೆ ಅವ್ರಿಗೆ ಏನಾದ್ರು ಮುಂದೆ ಇಟ್ಟುಕೊಂಡು ಬಂದ್ರೆ ಸೊ ಕಾಂಗ್ರೆಸ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಅವರಿಗೆ ಹಿನ್ನಡೆ ಆಗುತ್ತೆ, ಅವಮಾನವಾಗುತ್ತೆ. ಇನ್ನು ಗುರುಬಲ ಶನಿ ಇದನ್ನೆಲ್ಲ ನೋಡ್ತಾ ಹೋದ್ರೆ ಜನ್ಮ ಗುರು ಅಂತ ಹೇಳ್ತೀವಿ. ಜನ್ಮ ಗುರು ಮತ್ತು 7 ವರ್ಷ ಶನಿ ಅಂತ್ಯಭಾಗದಲ್ಲಿ ಇರ್ತಕ್ಕಂಥದ್ದು. ಬಟ್ ಅವ್ರ ಆರೋಗ್ಯ ಕೂಡ ನೋಡ್ಕೋಬೇಕಾಗ್ತದೆ. ಬಟ್ ಅವ್ರದ್ದು ಮೊದಲೇ ನಾನು ಕೆಲವೊಂದು ಅವ್ರ ಅಭಿಮಾನಿಗಳು ಬಂದಾಗ ಹೇಳಿದ್ದೇನೆ, ಪುತ್ರ ಶೋಕಮಿದೆ ನೋಡ್ಕೊಳ್ಳಿ ಅಂತ ಹೇಳಿ. ಅದೆಲ್ಲ ಕೂಡ ನಡೆದಿದೆ ಪಾಪ. ಸೊ ಅದನ್ನ ಅವರು ಏನ್ ಇವತ್ತು ಪ್ರೇತ ದೋಷ ಅಂತಕ್ಕಂಥದ್ದು ಕಾಡುತ್ತೆ ಅವರಿಗೆ. ಸೊ ಮಹಾನ ಪ್ರೇತ ಕೂಡ ಇರಬಹುದು ಅಂತ ನಾನು ಹೇಳಕ್ ಬಯಸ್ತೀನಿ. ಇದು ಸೊ ಪ್ರೇತ ಆತ್ಮಗಳ ದೋಷ ಇರೋದ್ರಿಂದ ಅದೆಲ್ಲ ಕೂಡ ಅವ್ರ ನಾಸ್ತಿಕರಾಗ್ಲಿ ಆಸ್ತಿಕರಾಗ್ಲಿ ನಂಬ್ಲೆ ಹೋದ್ರೆ ಅದ್ರ ಪ್ರೇತ ದೋಷ ಅಂತಕ್ಕಂಥದ್ದು ಇರೋದ್ರಿಂದ ಆ ಪ್ರೇತ ದೋಷವನ್ನು ನಿವಾರಣೆ ಮಾಡಿದ್ರೆ ಇದು ಅವ್ರ ಕುಟುಂಬಕ್ಕೆ ಒಳ್ಳೆಯದು. ಅವರಿಂದ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾಗೋದು ಎರಡನೇ ಪಕ್ಷ. ಅವರ ವೈಯಕ್ತಿಕ ಅವ್ರ ಕುಟುಂಬಕ್ಕೆ ಮುಂದಕ್ಕೆ ಒಳ್ಳೇದಾಗಬೇಕು ಅಂತ ಅಂದ್ರೆ ಅವರು ಪ್ರೇತ ದೋಷವನ್ನ ನಿವಾರಣೆ ಮಾಡ್ಕೋಬೇಕು, ಆ ಪುತ್ರ ದೋಷವನ್ನ ನಿವಾರಣೆ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡ್ರೆ ಸದ್ಯಕ್ಕೆ ಅವ್ರು ಸಾಕಾಗಬಹುದು. ಖಂಡಿತ. ಮತ್ತೊಬ್ರು ಕರೆ ಮಾಡಿದ್ದಾರೆ, ವೀರೇಂದ್ರ ಅಂತ ಹೇಳಿ. ವೀರೇಂದ್ರ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ವೀರೇಂದ್ರ ಅವರೇ. ಸರ್, ನಮ್ಮ ಪ್ರಧಾನಮಂತ್ರಿ ಮೋದಿ ಅವರ ಭವಿಷ್ಯ ಬಗ್ಗೆ ಕೇಳ್ಬೇಕಾಯ್ತು ಸರ್. ಅವ್ರದ್ದು ನೆಕ್ಸ್ಟ್ ಪ್ರಧಾನಮಂತ್ರಿ ಆಗ್ಬೇಕಾಯ್ತು ಸರ್. ಅವರು ಅರ್ಧ ಗಂಟೆಯಿಂದ ಬರೀ ಪ್ರಧಾನಿ ಮಂತ್ರಿ ಬಗ್ಗೆನೆ ಮಾತಾಡ್ತಾ ಇದೀವಪ್ಪ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯೋಗ ಚೆನ್ನಾಗಿದೆ, ಯೋಗ ಬಲ ಇದೆ, ಅಖಂಡ ಸಾಮ್ರಾಜ್ಯ ಯೋಗ ಇದೆ, 13 ಯೋಗವಿದೆ, ಗಜಕೇಸರಿ ಯೋಗ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ. ಶತ್ರು ಧ್ವಂಸ ಮಾಡುವಂತಹ ಒಂದು ಯೋಗ ಇವತ್ತಿಗೆ ಇಡೀ ಭಾರತದಲ್ಲಿ ಯಾರಿಗಿದೆ ಅಂತ ಅಂದ್ರೆ ಇಡೀ ನಮ್ಮ ರಾಷ್ಟ್ರದಲ್ಲಿ ಮೋದಿ ಅವರಿಗೆ ಮಾತ್ರ ಸಾಧ್ಯ. ಇನ್ನು ಒಳ್ಳೆ ಪವರ್ಫುಲ್ ಜಾತಕ ಏನಾದ್ರು ಇದ್ರೆ ಕೊಡಿ, ವಿಶ್ಲೇಷಣೆ ಮಾಡಿ ಹೇಳ್ತೀವಿ. ಮೋದಿ ಅವ್ರದ್ದು ತುಂಬಾ ಚೆನ್ನಾಗಿದೆ. ಮಹಾಗಠ ಬಂಧನ ಅದೆಲ್ಲ ಬರ್ತಾ ಸರ್, ಅದಕ್ಕೆ ಸರ್ ಅದೇನಾದ್ರು ತೊಂದರೆ ಆಗುತ್ತೆ ಕೇಳ್ತಾ ಇದ್ದಾರೆ. ಇಲ್ಲ ಮಹಾಗಠಬಂಧನ್ ಇಲ್ಲ ಎಂತದ್ದು ಇಲ್ಲ. ಅದಕ್ಕೆ ಗಜಕೇಸರಿ ಯೋಗ ಅಂತಕ್ಕಂಥ, ರುಚಿಕ ಯೋಗ ಅಂತಕ್ಕಂಥದ್ದು, ಶಶಿಮಂಗಲ ಯೋಗ, ಗುರುಚಂದ್ರ ಯೋಗ, ಬುಧ ಆದಿತ್ಯ ಯೋಗ, ನಿಪುಣ ಯೋಗ ಹೇಳ್ಕೊಂಡು ಹೋಗ್ಬೋದು. 13 ಅಲ್ಲ 25 ಯೋಗ ಅವರಿಗೆ. ಸೂಪರ್. ಯಾವುದೇ ಮಹಾಗಠಬಂಧನ್ ಕೆಲಸ ಮಾಡೋದಿಲ್ವಂತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮ್ಮ ಜೊತೆಲಿ ಮತ್ತೊಬ್ರು ಇದ್ದಾರೆ, ವೇದಾವತಿ ಅಂತ ಹೇಳಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಳಿ. ಮೋದಿ ಅವ್ರ ಬಗ್ಗೆ ಸರ್ ನಾನು ಮಾತಾಡ್ಬೇಕಂತಿದ್ದೀನಿ. ಖಂಡಿತ ಮೋದಿ ಅವ್ರ ಬಗ್ಗೆನೇ ನಾವು ಕೂಡ ಮಾತಾಡ್ತಾ ಇದ್ವಿ. ಅವರಿಗೆ ಗಜಕೇಸರಿ ಅದೇ ಮಾತಾಡ್ತಾ ಇದೀವಿ. ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಯಾವುದು ಕೂಡ ಅವ್ರ ಎದುರುಗಡೆ ನಿಲ್ಲೋದಿಲ್ಲ. 90% ಯೋಗ ಅವರಿಗೆ ಇರೋದು. ಅದಕ್ಕೆ ಮೊದಲೇ ಹೇಳಿದೀವಿ, ಅವ್ರಿಗಿಂತ ಒಳ್ಳೆ ಪವರ್ಫುಲ್ ಜಾತಕ ಯಾರ ಇದ್ರೆ ಕೊಡಿ, ವಿಶ್ಲೇಷಣೆ ಮಾಡಿ ಹೇಳೋಣ. ಅಖಂಡ ಸಾಮ್ರಾಜ್ಯ ಯೋಗ ಅಂತ ವಿಶೇಷ ಯೋಗ ಇದೆ ಅವರಿಗೆ. ಸರ್, ಈ ತರ ಮೋದಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ನ್ಯೂಸ್ ಕನ್ನಡ ಅವ್ರಿಗೆ ಮೊದಲಿಗೆ ನನ್ನ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಹೌದು, ಖಂಡಿತ. ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದೀವಿ, ಮೋದಿನೇ ಅಲ್ಲ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇದೀವಿ ನಾವು. ಎಲ್ರ ಬಗ್ಗೆ ನಾನ್ ಸದ್ಯಕ್ಕೆ ತಗೊಂಡಿರೋದು ಮೋದಿ ಅವ್ರ ಬಗ್ಗೆನೆ ಸರ್. ತಕ್ಷಣ ಹಾಕಿದೆ, ಲೈನು ಸಿಕ್ಬಿಡ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಕೂಡ. ಇನ್ನು ಗುರುಗಳೇ, ಇನ್ನು ಯಡಿಯೂರಪ್ಪ ಅಂತ ಹೇಳಿ ಬಂದಾಗ ಇಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ನೋಡ್ತಾ ಇದ್ದೀವಿ. ಅಧಿಕಾರ ಹಿಡಿಲೇಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಹೊರಟಿದ್ದಾರೆ ಅನ್ನೋದು ರಾಜಕೀಯ ವಿಶ್ಲೇಷಣೆ. ಯೋಗ ಇದೆಯಾ ಈ ವರ್ಷ? ಗೊಟ್ಟಿಗೆರೆ ಶಿವಣ್ಣವರು.
ಖಂಡಿತವಾಗ್ಲು ನಾನು ಮೊದಲೇ ಹೇಳ್ತಾ ಇದ್ದೀನಿ, ಆಮೇಲೆ ಪ್ರತಿ ಸಂಚಿಕೆಯಲ್ಲೂ ನಾನು ಹೇಳ್ತೀನಿ, ಜ್ಯೋತಿಷ ಅಂತಕ್ಕಂಥದ್ದು ಜೀವನವನ್ನ ರೂಪಿಸ್ಕೊಳ್ಳಕ್ಕೆ ಇರ್ತಕ್ಕಂಥ ಸಾಧನೆಗಳು ಅಂತ. ಅದೀಗ ನಮ್ಮ ಶಿವಕುಮಾರ ಸ್ವಾಮಿ ಅವರಿಗೆ ಆರೋಗ್ಯ ಕೆಟ್ಟೋಗಿದೆ, ಅವ್ರ ಡೇಟ್ ಆಫ್ ಬರ್ತ್ ನಾವು ವಿಶ್ಲೇಷಣೆ ಮಾಡಕ್ ಹೊಂಟಾಗ 1/4/1907 ಅಂತ ಹಾಕಿದ್ರೆ 105 ವರ್ಷಕ್ಕೆ ಅವ್ರದ್ದು ಆಯುಸ್ಸು ನಿಂತೋಗುತ್ತೆ. 105 ಆದ್ರೆ ಈಗ 111 ವರ್ಷ ಅಂದ್ರೆ 6 ವರ್ಷಗಳ ಕಾಲ ಅವರು ಹೇಗಿದ್ದಾರೆ, ಅವರು ಹಾಸಿಗೆಯಲ್ಲೇ ಮಲ್ಕೊಂಡು ಶಿವ 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 ಅಂತ ಇದ್ದಾರೆ, ಶಿವನಾಮ ಸ್ಮರಣೆಯಲ್ಲಿದ್ದಾರೆ. ಅಂದ್ರೆ ದೈವಾನುಗ್ರಹ ಇದೆ ಅವರಿಗೆ ಅಂತ. ಅವರಾಗ ಅವರು ಸೃಷ್ಟಿ ಮಾಡ್ಕೊಂಡಿರ್ಕ ಆ ಶಿವನ ಪೂಜೆ ಅವರಿಗೆ ದೈವಬಲವನ್ನ ದೈವಾನುಗ್ರಹನ ಕೊಟ್ಟು ಅವ್ರು ಇದ್ದಾರೆ ಹಾಸಿಗೆ ಮೇಲೆ ಅಂತ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಿಕ್ಕೆ ನಾವು ದೇವರ ಮೊರೆ ಹೋದಾಗ, ದೇವರ ಧ್ಯಾನ ಮಾಡಿದಾಗ, ಇರತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡಿಕೊಂಡಾಗ, ಇರತಕ್ಕಂಥ ಕಾಯಿಲೆಗೆ ಔಷಧಿ ತಗೊಂಡಾಗ ಖಂಡಿತವಾಗ್ಲೂ ಕಾಯಿಲೆ ವಾಸಿ ಆಗುತ್ತೆ, ದೋಷ ನಿವಾರಣೆ ಆಗುತ್ತೆ, ಯೋಗ ಫಾರ್ಮೇಶನ್ ಆಗುತ್ತೆ ಅಂತ. ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಅವ್ರಿಗಿರ್ತಕ್ಕಂಥ ಚಂದ್ರ ದಿಸೆ ಏನಿದೆ, ಚಂದ್ರ ಲಗ್ನಕ್ಕೆ 12 ನಿದ್ರಾಸ್ಥಾನದಲ್ಲಿ ಬಲಹೀನನಾಗಿ, ಆಕ್ಚುಲಿ ಜ್ಯೋತಿಷದಲ್ಲಿ ನಾವು ಹೇಳ್ತೀವಿ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿದ್ದರೆ ವಿಪರೀತ ರಾಜಯೋಗ ಅಂತ. ಆ ವಿಪರೀತ ರಾಜಯೋಗದಿಂದ ಎಲೆಕ್ಷನ್ ಗೆದ್ದಿದ್ದಾರೆ ಅವರಷ್ಟೇ. ಆದ್ರೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲೇ ಇದ್ದು ನೀಚನಾಗಿದ್ದಾನೆ, ಬಲಹೀನನಾಗಿದ್ದಾನೆ. ಅವನಿಗೆ ನಾವು ಎನರ್ಜಿಯನ್ನು ಕೊಟ್ಟಾಗ ಅವನ ಏನಿದೆ ಚಂದ್ರ ಪಾರಾಯಣ, ಆ ಚಂದ್ರನಿಗೆ ಸಂಬಂಧಪಟ್ಟಂತ ನಾವು ಹೋಮ ಹವನ ಪೂಜೆ ಪುರಸ್ಕಾರಗಳು ಮಾಡಿಸಿದಾಗ ಎಲ್ಲೋ ಒಂದ್ ಕಡೆ ಯೋಗ ಫಾರ್ಮೇಶನ್ ಆಗತಕ್ಕಂಥ ಲಕ್ಷಣಗಳು ಕಾಣುತ್ತೆ. ಆದ್ರೆ ಲಗ್ನದಲ್ಲೇ ಇರತಕ್ಕಂಥ ಲಗ್ನದಲ್ಲಿರ್ತಕ್ಕಂಥ ಕುಜ ವ್ಯಯಾಧಿಪತಿಯಾಗಿ ಮತ್ತೆ ಪೂರ್ವ ಪುಣ್ಯಸ್ಥಾನಾಧಿಪತಿಯಾಗಿ ಮುಂಗೋಪದಿಂದ ಅವರು ಕೆಲವನ್ನ ಯಾರು ಕೆಲಸಕ್ಕೆ ಬರಲ್ಲ ಅಂತವ್ರ ಮಾತು ಕೇಳ್ತಾರೆ, ಯಾರು ಕೆಲಸಕ್ಕೆ ಬರ್ತಾರೆ ಅವ್ರ ಮಾತು ಕೇಳಲ್ಲ. ಹೀಗಾಗಿ ಅವರ ಯೋಗವನ್ನ ಡಿಸ್ಟರ್ಬ್ ಮಾಡುತ್ತೆ ಆ ಲಗ್ನದಲ್ಲಿರ್ತಕ್ಕಂಥ ಕುಜ. ಹೀಗಾಗಿ ಅವರು ಯೋಗವಂತರಾಗ್ತಾರ, ಅವಯೋಗವಂತರಾಗುತ್ತಾರ, ಅವರ ಮನಸ್ಸನ್ನೇ ನಿರ್ಧಾರ ಮಾಡುತ್ತೆ ವಿನಃ. ಯಾಕಂದ್ರೆ ಮನಸ್ಕಾರಕ ಚಂದ್ರ ಬಲಹೀನ, ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಬಲಹೀನಾಗಿದ್ದಾನೆ, ಲಗ್ನಕ್ಕೆ 12 ಯೋಚನೆ ಮಾಡೋದು ಅನ್ನೋದು ಬಲಹೀನ ಆಗಿದೆ. ಹೌದೌದೌದು. ಅವರ ಯೋಚನಾ ಲಹರಿ ಏನಿದೆ, ಅವರ ದೃಷ್ಟಿಕೋನ, ಅವರ ಥಾಟ್ಸ್ ಏನಿದೆ, ಅದನ್ನ ಪರಿವರ್ತನೆ ಮಾಡಿಕೊಂಡ್ರೆ ಅವ್ರು ಖಂಡಿತವಾಗ್ಲೂ ಮುಂದೆ ಆಗತಕ್ಕಂಥ ಲಕ್ಷಣ ಬರಬಹುದು. ಆದ್ರೆ ಅದು ಎಲ್ಲವೂ ಅವರ ಕೈಯಲ್ಲೇ ಇದೆ. ಯಾಕಂದ್ರೆ ಅನ್ನನೂ ಇರುತ್ತೆ, ಮಣ್ಣು ಇರುತ್ತೆ. ಅನ್ನ ಬೇಕಾದ್ರೆ ತಿನ್ಬೋದು, ಮಣ್ಣಾದ್ರೂ ತಿನ್ಬೋದು. ಕರ್ಮ ಕಳಿದಿರ ಮರ್ಮ ತಿಳಿಯಲ್ಲ ಅಂತ ಜ್ಯೋತಿಷದಲ್ಲಿ ಉಲ್ಲೇಖ. ಕರ್ಮ ಕಳಿದ್ರೆ ಮರ್ಮ ತಿಳಿಯೋದು. ಒಳ್ಳೆ ಗುರುಗಳು ಸಿಗ್ಬೇಕಾದ್ರೂ ವಾಹಿನಿಗಳಲ್ಲಿ ಕುತ್ಕೊಂಡು ಜ್ಯೋತಿಷವನ್ನ ಸಮರ್ಥನೆ ಮಾಡಿ ಹೇಳ್ತಕ್ಕಂಥವ್ರು ಬಹಳಷ್ಟು ಮಂದಿ ಇರ್ಬೋದು. ಆದ್ರೆ ವಾಸ್ತುವಂಶವನ್ನ ಹೇಳ್ತಕ್ಕಂಥವ್ರು ಕೆಲವೇ ಮಂದಿ ಇರ್ತಾರೆ. ಆಳವಾದ ಅಧ್ಯಯನ ಮಾಡಿರ್ಬೇಕು. ಅಷ್ಟಕ ವರ್ಗ, ಷೋಡಶ ವರ್ಗ, ನವಾಂಶ ಕುಂಡಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಹೇಳೋದಾದ್ರೆ ಅವ್ರ ಯೋಗವನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ, ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ದಾರಿ ಇದೆ. ಆ ದಾರಿಯನ್ನ ಕಂಡುಕೊಂಡ್ರೆ ಸರೋಗುತ್ತೆ ಅಂತ ಹೇಳುದು. ಏನ್ ದಾರಿ ಇದೆ, ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಬೇಕು? ಅದೇ ನಾ ಹೇಳಿದೆ. ಈಗ ಚಂದ್ರ ಬಲಹೀನ ದಶ, ನಾ ಮೊದಲೇ ಹೇಳಿದಾಗೆ ಗುರುಬಲ ಶನಿಬಲ ಇಲ್ಲ ಅವ್ರಿಗೆ. ಗುರುಬಲನೂ ಇಲ್ಲ, ಶನಿಬಲನೂ ಇಲ್ಲ, ದಶನಾಥನೂ ಚೆನ್ನಾಗಿಲ್ಲ, ಭುಕ್ತಿನಾಥನೂ ಚೆನ್ನಾಗಿಲ್ಲ. ಮತ್ತೆ ಏನ್ ಮಾಡ್ಬೇಕು? ಸರ್ವಂ ಗ್ರಹಾಧೀನಂ ಜಗತ್ತಂತ ಅವರ ಜಾತಕವನ್ನ ಇಟ್ಕೊಂಡು, ಜಾತಕದ ಒಂದು ವ್ಯಕ್ತಿಗತವಾಗಿ ಕುತ್ಕೊಂಡು ನವಗ್ರಹಗಳ ಆರಾಧನೆಯ ಮೂಲಕ ಸಹಸ್ರ ಚಂಡಿಕಾ ಯಾಗ ಮಾಡಿಸೋದ್ರ ಮೂಲಕ, ಚಂದ್ರ ಪಾರಾಯಣ ಮಾಡಿಸೋದ್ರ ಮೂಲಕ, ದೇವಿಯನ್ನ ಅವರು ಉಳಿಸ್ಕೊಳ್ಳೋದ್ರ ಮೂಲಕ, ಯಾಕಂದ್ರೆ ಚಂದ್ರ ಸ್ತ್ರೀಗ್ರಹ ಆದ್ರಿಂದ ದೇವಿಯ ಆರಾಧನೆ ಮಾಡೋದ್ರ ಮೂಲಕ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಇದೊಂದು ದಾರಿದೀಪ ಆಗುತ್ತೆ ಅಂತ. ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ ಅಂತ. ಮಾರ್ಗದರ್ಶನ ಇಲ್ಲದ್ರೆ ಎಂತರೂ ಎಡುವ ಚಾನ್ಸಸ್ ಇರುತ್ತೆ. ಖಂಡಿತ. ಇನ್ನು ಶ್ರೀಕುಮಾರ್ ಅವರುಗಳೇ, ಇನ್ನು ಘಟಾನುಘಟಿ ನಾಯಕರ ಬಗ್ಗೆ ನಾವು ಮಾತನಾಡಿದ್ವಿ. ಇನ್ನು ರಾಜ್ಯದ ವಿಚಾರ ಬರ್ತಾ ಹೋದ್ರೆ ಏನಾದ್ರೂ ಹೊಸ ಶಕ್ತಿ ಏನಾದ್ರೂ ಕಾಣಬಹುದಾ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಈ ವರ್ಷದ ಭವಿಷ್ಯ ನೋಡ್ತಾ ಹೋದ್ರೆ ಮೊದಲೇ ನಾವು ಹೇಳಿದೀವಿ, ನಾವು ಗುರುಗಳು ಇಬ್ರು ಕೂಡ ಭೇಟಿಯಾಗಿ ಬಂದಿವಿ. ಅವ್ರೊಂಚೂರು ಸೌಂಡ್ ಮಾಡ್ಕೊಂಡ್ರೆ ಸಾಕು, ಟ್ಯೂನಿಂಗ್ ಮಾಡ್ಕೊಂಡ್ರೆ ಸಾಕು, ತಕ್ಷಣ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಸೊ ನೀವು ಮೊದಲೇ ಕೇಳಿದ್ರಿ ಗುರುಗಳನ್ನ, ಯಡಿಯೂರಪ್ಪನವ್ರ ಜಾತಕದಲ್ಲಿ ಚೆನ್ನಾಗಿದೆ ಅಂತ ಹೇಳಿ. ಇವರು ವಿಪರೀತ ರಾಜಯೋಗ ಧನುರ್ ಲಗ್ನ ಅವರದು ಯಡಿಯೂರಪ್ಪನವ್ರ ಜಾತಕದಲ್ಲಿ ಧನುಷು ಲಗ್ನ ಯಾವತ್ತಿಗೂ ಅಷ್ಟಮಾಧಿಪತಿ 6 ಜಾತಕದಲ್ಲೂ ಕೂಡ ಒಳ್ಳೇದು ಮಾಡೋದಿಲ್ಲ. ಆದ್ರೆ ಧನುಷು ಲಗ್ನದವರಿಗೆ ಮಾತ್ರ ಅಷ್ಟಮ ಆಧಿಪತ್ಯ ದೋಷ ಇಲ್ಲ. ಅದರ ಬದಲಾಗಿ ಧನುಷು ಲಗ್ನಕ್ಕೆ ಅಷ್ಟಮಾಧಿಪತಿಯಾದ ಚಂದ್ರಗ್ರಹ ವ್ಯಯದಲ್ಲಿ ನೀಚನಾಗಿ ಭಂಗವಾಗಿ ವಿಪರೀತ ರಾಜ್ಯವನ್ನು ಕೊಡ್ತಕ್ಕಂಥದ್ದು. ಮೊದಲೇ ಹೇಳಿದಾಗೆ ಇವರೆಲ್ಲರದು ಕೂಡ ಆಲ್ಮೋಸ್ಟ್ ವೃಶ್ಚಿಕ ರಾಶಿ. ರಾಹುಲ್ ಗಾಂಧಿ ಅವರದು ವೃಶ್ಚಿಕ ರಾಶಿ, ಮೋದಿ ಅವರದು ವೃಶ್ಚಿಕ ರಾಶಿ, ಸಿದ್ದರಾಮಯ್ಯ ವೃಶ್ಚಿಕ ರಾಶಿ, ಯಡಿಯೂರಪ್ಪನವರು ವೃಶ್ಚಿಕ ರಾಶಿ. ಸೇಮ್ ನಕ್ಷತ್ರ, ಅನುರಾಧ ನಕ್ಷತ್ರ. ಅವ್ರಿಗಿರೋ ಟೆನ್ಷನ್ ಇವ್ರಿಗಿರಲ್ವಾ ಅಲ್ವಾ? ಸೇಮ್ ಟೆನ್ಷನ್ ಇದ್ದಿದ್ದೇ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ. ಅಂತ್ಯ ಭಾಗದಲ್ಲಿ ಇರ್ತಕ್ಕಂಥವ್ರು ಹೋಗ್ತಾ ಶನಿ 7 ಶನಿಯಲ್ಲಿ 7 ವರ್ಷ 2.5 ವರ್ಷ ಅವ್ರನ್ನ ಅಲ್ಲೋಲ ಕೊಲ್ಲೋಲ್ ಮಾಡ್ತು. ಅವ್ರ
5 ವರ್ಷ ಏನ್ ಕಷ್ಟಪಟ್ರು ಹೋಗ್ತಾ ಹೋಗ್ತಾ ಒಳ್ಳೇದ್ ಮಾಡಿ ಹೋಗ್ತಾನೆ ಅಂತ ಹೇಳಿ. ಇನ್ನು 1 ವರ್ಷ ಇದೆ, ಆದ್ರೂ ಸಹ ಸಣ್ಣ ಪ್ರಯತ್ನ ಮಾಡ್ರೆ ಗುರುಗಳು ಹೇಳಿದಾಗ ಪರಿಹಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮಾಡ್ಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇವತ್ತು ಮಾಡಿದ್ರೆ ಪ್ರಯೋಜನ ಇಲ್ಲ ಆಗ್ಬಿಡುತ್ತೆ. ಪ್ರತಿಯೊಬ್ಬರ ಜಾತಕದಲ್ಲಿ ಅಷ್ಟೇ ಕಾಟಾಚಾರಕ್ಕೆ ಪರಿಹಾರ ಮಾಡದೆ ನಿಖರವಾಗಿ ತಿಳ್ಕೊಂಡು ಅದನ್ನ ಪರಿಹಾರ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಮುಂದಕ್ಕೆ ಅವರ ಕೂಡ ಸೇಮ್ ಸ್ಥಾನದಲ್ಲಿ ಕೂರೋದಕ್ಕೆ 100ಕ್ಕೆ 90% ಚೆನ್ನಾಗಿದೆ. ಅವ್ರು ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಈಗಾಗಲೇ ಹೋಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಚಂದ್ರನ ಒಂದು ಸ್ಥಳವಾದ ತಿರುಪತಿ, ಚಂದ್ರನ ಒಂದು ಸ್ಥಳವಾದ ಕೊಲ್ಲೂರು ಮೂಕಾಂಬಿಕಾ ದೇವಿ ಸ್ಥಳವನ್ನ ಹುಣ್ಣಿಮೆ ದಿನಗಳಲ್ಲಿ ಹೋಗಿ ದರ್ಶನ ಮಾಡಿ ಬಂದ್ರೆ ವಿಪರೀತ ರಾಜ್ಯವನ್ನ ಕೊಡ್ತಕ್ಕಂಥದ್ದು. ಲಗ್ನದಲ್ಲಿರ್ತಕ್ಕಂಥ ಕುಜನ ಅತಿ ದೇವತೆ ಸಾಕ್ಷಾತ್ ಸುಬ್ರಹ್ಮಣ್ಯ, ಗುರು ಕೇಂದ್ರದಲ್ಲಿರ್ತಕ್ಕಂಥ ಮಂಗಲ, ಮತ್ತೆ ಮಂಗಲ ಮತ್ತು ಏನ್ ಗುರು ವೀಕ್ಷಣೆ ಇರೋದ್ರಿಂದ ಜಲತತ್ವ ರಾಶಿ ಆಗಿರೋದ್ರಿಂದ ಸಮುದ್ರ ತೀರದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನ ಇಡೀ ವರ್ಷದಲ್ಲಿ ಪ್ರತಿ ತಿಂಗಳು ಮಾಡಿದ್ರು. ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನ ಖಂಡಿತವಾಗ್ಲೂ ಕೂಡ ಇವತ್ತೇನಿದೆ ನಾಳೆನೆ ಬೇಕಾದ್ರೆ ಯೋಗ ಉಲ್ಟಾ ಹೊಡಿಬಹುದು. ಖಂಡಿತ. ಗೊಟ್ಟಿಗೆರೆ ಶಿವಣ್ಣವ್ರೆ, ಕೊನೆಯದಾಗಿ ಏನ್ ಹೇಳ್ತೀರಿ ಈ ರಾಜಕೀಯ ಭವಿಷ್ಯ? ಕೊನೆಯದಾಗಿ ಏನೇನ್ ಮಾಡ್ಬೇಕು ಅನ್ನೋದರ ಬಂದಾಗ ಏನ್ ಹೇಳ್ತೀರಿ ಕೊನೆಯದಾಗಿ ನಾವು ಮೊದಲೇ ಹೇಳಿದ ಹಾಗೆ ಸರ್ವಂ ಗ್ರಹಾಧೀನಂ ಜಗತ್ತ, ಇಡೀ ಸೃಷ್ಟಿಯು ಗ್ರಹಗಳ ಅಧೀನದಲ್ಲಿರೋದ್ರಿಂದ ರಾಜಕೀಯ ವ್ಯಕ್ತಿಗಳಿರ್ಬಹುದು, ಸಾಮಾನ್ಯ ಜನರಿರ್ಬೋದು, ಅವರವರ ವೈಯಕ್ತಿಕ ಜಾತಿಗಳಿರ್ತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ದಾರಿದೀಪ ಆಗುತ್ತೆ ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಶುಭವನ್ನ ಕೊಡ್ಬೋದು. ಖಂಡಿತ. ಧನ್ಯವಾದಗಳು ಇಬ್ಬರಿಗೂ ಕೂಡ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಭವಿಷ್ಯದ ವಿಚಾರವಾಗಿ ಅವ್ರು ಮಾತನಾಡಿದ್ರು. ರಾಜಕೀಯವಾಗಿ ಏನೆಲ್ಲ ಬದಲಾವಣೆ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗ್ಬೇಕಾದ್ರೆ ನಮ್ಮನ್ನ ನಾವೆಷ್ಟು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ರಾಶಿ ಯೋಗ ಈ ರೀತಿಯಾಗಿದೆ, ನಾವು ಅದಕ್ಕೆ ತಕ್ಕಂತೆ ನಡಿಬೇಕಾಗತ್ತೆ. ಈ ರಾಶಿ ಹಾಗೆ ಭವಿಷ್ಯ ಏನಾಗುತ್ತೆ ಇದ್ರ ಪ್ರಕಾರನೇ ನಡೆಯುತ್ತೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ನೋಡೋಣ ಮುಂದಿನ ದಿನಗಳಲ್ಲಿ ಅದು ಪ್ರಧಾನಿ ವಿಚಾರಕ್ಕೆ ಬಂದಾಗ, ಹಾಗೆ ರಾಜಕಾರಣದ ವಿಚಾರಕ್ಕೆ ಬಂದಾಗ ಏನೆಲ್ಲ ಈ ಭವಿಷ್ಯದ ಈ ರಾಶಿ ಮೇಲೆ ನಾವೇನಿವತ್ತು ವಿಶ್ಲೇಷಣೆ ಮಾಡಿದ್ವಿ ಅದು ನಿಜ ಆಗತ್ತೆ ಅನ್ನೋದನ್ನ ಇದೆ ಈ ಹೊತ್ತಿನ ವಿಶೇಷ. ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.